ಭ್ಯೋ ನಮಃ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇದೇ ರಾಯಚೂರಿನ ಪಕ್ಕದ ಒಂದು ಸಣ್ಣ ಕ್ಷೇತ್ರ ಕುಸುಮೂರ್ತಿ. ಸಾವಿರಾರು ಜನ ಅಲ್ಲಿ ನೆರೆದಿದ್ದಾರೆ. ದೊಡ್ಡದಾದಂತಹ ಕಾರ್ಯಕ್ರಮ. ಅನೇಕ ಜನ ಇನ್ನೂ ಊಟ ಆಗಬೇಕಾಗಿತ್ತು, ಒಂದನೇ ಪಂಕ್ತಿ ಊಟಕ್ಕೆ ಕೂತಿದ್ದಾರೆ. ಬೇಕಾದಷ್ಟು ಗದ್ದಲ ನಡೆದಿದೆ. ಎಲ್ಲರ ಊಟ ಆಯಿತು. ಎಲ್ಲರೂ ಒಂದು ಕಡೆ ಸುಮ್ಮನೆ ಕೂತಿದ್ದಾರೆ. ಪಂಡಿತರು, ವಿದ್ವಾಂಸರು, ಅನೇಕ ಜನ ಸಾರ್ವಜನಿಕರು. ಒಂದು ಹೆಣ್ಣು ಮಗು ಜೋರಾಗಿ ಅಳ್ತಾ ಇದ್ದಾಳೆ. ಏನಾಯಿತು ಅಂತ ಎಲ್ಲರೂ ಕೇಳಿದರು. ಅವಳು, ಇಲ್ಲ, ನನ್ನ ಒಂದು ಸಣ್ಣ ಹುಡುಗ, 6 ವರ್ಷದ ಒಂದು ಹುಡುಗ ಎಲ್ಲೋ ಕಾಣೆಯಾಗಿದ್ದಾನೆ, ಸಿಗ್ತಾ ಇಲ್ಲ. ಸರಿ, ಹುಡುಕೋಣ ಬನ್ನಿ ಅಂತ ಎಲ್ಲರೂ ಹುಡುಕಿದ್ದಾರೆ. ಹುಡುಕಿದರೆ ಎಲ್ಲ ಕಡೆ ಹುಡುಕಿದರೆ ಕೊನೆಗೆ ಸಿಗಲಿಲ್ಲ. ಆಮೇಲೆ ಎಲ್ಲೋ ಒಂದು ಕಡೆಗೆ ಆ ಮಗು ಬಿದ್ದಿದೆ, ಒಂದು ಗಿಡದ ಕೆಳಗೆ ಬಿದ್ದಿದೆ. ಹತ್ತಿರ ಹೋಗಿ ನೋಡ್ತಾರೆ ಏನಾಗಿದೆ ಅಂತ. ಆ ಮಗುವಿನ ಪ್ರಾಣ ಹೋಗಿಬಿಟ್ಟಿದೆ. ಸಣ್ಣ ಹಸುಳೆ, ಜೋರಾಗಿ ಅಳ್ತಾ ಇದ್ದಾಳೆ. ಆ ತಾಯಿ ಬಹಳ ಆಕ್ರಂದನ ಮಾಡಿಕೊಂಡಿದ್ದಾಳೆ. ಏನು ಮಾಡಬೇಕು ಯಾರಿಗೂ ತೋಚ್ತಾ ಇಲ್ಲ, ಏನು ಸಮಾಧಾನ ಹೇಳಬೇಕು ಗೊತ್ತಾಗ್ತಾ ಇಲ್ಲ ಯಾರಿಗೂ. ಅಷ್ಟು ದುರ್ಧರವಾದಂತಹ ದುಃಖದ ಪ್ರಸಂಗ. ಯಾರಿಗಾದರೂ ಕಣ್ಣಲ್ಲಿ ನೀರು ತರಿಸುವಂಥದ್ದು. ಅಂಥದ್ದು ಸ್ವಂತ ಹಡೆದ ತಾಯಿಗೆ ಏನು ಪರಿಸ್ಥಿತಿ ಆಗಿರಬೇಡ. ಸರಿ, ಅಲ್ಲೊಬ್ಬ ವ್ಯಕ್ತಿ, ಅವರಿಗೆ ಈ ಧ್ವನಿ ಕೇಳಿಸ್ತು. ಯಾರದು ಅಳ್ತಾ ಇರೋದು, ಏನಿದು ಗದ್ದಲ ಅಂತ. ಇಲ್ಲ, ಎಲ್ಲರೂ ಸುತ್ತಲೂ ಇದ್ದವರು ಹೇಳಿದರು, ಇಲ್ಲ, ಇವಳು ಕುಸುಮೂರ್ತಿಗೆ ಕೃಷ್ಣದ್ವೈಪಾಯನರ ದರ್ಶನಕ್ಕೆ ಅಂತ ಬಂದಿದ್ದಾಳೆ ಹೆಣ್ಣು ಮಗಳು. ಅವಳ ಚಿಕ್ಕ ಮಗು ಪ್ರಾಣ ಕಳೆದುಕೊಂಡಿದೆ, ಹೀಗಾಗಿ ಅಳ್ತಾ ಇದ್ದಾಳೆ. ಸರಿ, ಆ ವ್ಯಕ್ತಿ ಹೇಳಿದರು, ಕರೆದುಕೊಂಡು ಬನ್ನಿ ಆ ಮಗುವನ್ನ ಅಂತ. ಅಲ್ಲಿ ಒಂದು ಸಣ್ಣ ರೂಮು, ಕೋಣೆ. ಆ ಮಗುವನ್ನು ಅಲ್ಲಿ ಮಲಗಿಸಿದ್ದಾರೆ. ಎಲ್ಲರಿಗೂ ಹೊರಗೆ ಕಳಿಸಿದ್ದಾರೆ. ಒಳಗೆ ಇರುವ ಆ ವ್ಯಕ್ತಿ ಆ ಮಗುವಿಗೆ ಏನು ಮಾಡಿದ್ರೋ ಗೊತ್ತಿಲ್ಲ, ಅದು ಏನು ಪವಾಡ ಮಾಡಿದ್ರೋ ಗೊತ್ತಿಲ್ಲ. 2 ನಿಮಿಷ ಎಲ್ಲರೂ ಹೊರಗೆ ಹೋಗಿದ್ದಾರೆ. ಆ ಮಗು ಜೋರಾಗಿ ಅಳ್ಳಿಕ್ಕೆ ಪ್ರಾರಂಭವಾಗಿದೆ. ಆ ವ್ಯಕ್ತಿ ಮತ್ತಾರೂ ಅಲ್ಲ, ಇಂದಿನ ಕಥಾನಾಯಕರಾದಂತಹ ಶ್ರೀ ಶ್ರೀ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು. ಶ್ರೀ, ಇನ್ನು ಮೇಲೆ ನಾನು ಗುರುಗಳ ಹೆಸರನ್ನು ತೆಗೆದುಕೊಳ್ಳಬಾರದು, ಮಹಾಸ್ವಾಮಿಗಳು ಅಂತ ಅವರನ್ನು ನಾನು ನಿರ್ದೇಶನ ಮಾಡ್ತೇನೆ. ಅಂತಹ ಒಂದು ದೈವೀ ಚೇತನ ಅವತಾರ ಮಾಡಿದಂತಹ ದಿನ ಇವತ್ತು. ಒಂದು ವಿದ್ವತ್ ಚೇತನ ಅವತಾರ ಮಾಡಿದಂತಹ ದಿನ ಇವತ್ತು. ಪರಮ ಪವಿತ್ರವಾಗಿರತಕ್ಕಂತಹ ದಿನ. ಇದು ಒಂದು ಘಟನೆಯಲ್ಲ, ಇಂತಹ ಅನೇಕ ಘಟನೆಗಳು ಅವರ ಜೀವನದಲ್ಲಿ ನಾವು ಕಾಣ್ತೇವೆ. ಪ್ರತಿಯೊಬ್ಬರ ಮನೆಯಲ್ಲಿ, ಪ್ರತಿಯೊಬ್ಬರ ಒಬ್ಬೊಬ್ಬ ಭಕ್ತನ ಮನೆಯಲ್ಲಿ ಒಂದಿಲ್ಲ ಒಂದು ಅನುಗ್ರಹವನ್ನು ಶ್ರೀಪಾದಂಗಳವರು ಮಾಡಿದ್ದಾರೆ. ಅಂತಹ ಮಹಾಮಹಿಮರ ಆ ಒಂದು ಭೂಮಾ ವ್ಯಕ್ತಿತ್ವವನ್ನು ತಿಳಿಯಲಿಕ್ಕೆ ಅಲ್ಪರಾದ ನಮ್ಮಿಂದ ಸಾಧ್ಯವಿಲ್ಲ. ಆದರೂ ಇಂದಿನ ದಿನ ಅವರ ಅವತಾರ ಮಾಡಿದಂತಹ ದಿನ. ಅವರ ಸ್ಮರಣೆ ಮಾಡಿದರೆ ನಮ್ಮ ಪಾಪಗಳೆಲ್ಲವೂ ಕಳೆಯುತ್ತದೆ. ಅವರ ಚರಿತ್ರೆಯನ್ನು ಕೇಳಿದರೆ ನಮಗೆ ಮಾರ್ಗದರ್ಶನ ಸಿಗ್ತದೆ ಅನ್ನುವ ಒಂದು ಉದ್ದೇಶದಿಂದ ಕೆಲವು ಮಾತುಗಳನ್ನು ಇಲ್ಲಿ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಶ್ರೀಪಾದಂಗಳವರನ್ನು, ಮಹಾಸ್ವಾಮಿಗಳವರನ್ನು ನಾನು ಬಹಳ ನೋಡಿದವನಲ್ಲ, ಬಹಳ ಸಣ್ಣ ಹುಡುಗ. ಅವರ ಜೊತೆಗೆ ಓಡಾಡಿದ, ಅವರ ಜೊತೆಗೆ ಕಷ್ಟ ಸುಖಗಳನ್ನು ಅನುಭವಿಸಿದ, ಅವರ ಅನುಗ್ರಹಗಳನ್ನು ಪಡೆದಂತಹ ಬೇಕಾದಷ್ಟು ವಿದ್ವಾಂಸರು ಇಲ್ಲಿ ಉಪಸ್ಥಿತರಿದ್ದಾರೆ. ಅವರ ಮುಂದೆ ಹೇಳುವಂತಹ ಸಾಹಸ ನಾನು ಮಾಡಲಾರೆ. ಆದರೂ ಅವರ ಮುಖದಿಂದ, ಬೇರೆ ಬೇರೆಯ ಪಂಡಿತರ ಮುಖದಿಂದ ಕೇಳಿದ 4 ಮಾತುಗಳನ್ನು ನಿಮ್ಮೆಲ್ಲರ ಮುಂದೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಶ್ರೀಪಾದಂಗಳವರ, ಮಹಾಸ್ವಾಮಿಗಳವರ
ಈ ಒಂದು ದಿವ್ಯವಾದ ಚೇತನ ಅವತಾರ ಮಾಡಲಿಕ್ಕೆ ಹಿನ್ನೆಲೆ ಏನು ಅಂತನ್ನೋದನ್ನು ನಾವು ವಿಚಾರ ಮಾಡೋಣ. ಯಾವುದೇ ಒಬ್ಬ ದಿವ್ಯ ಚೇತನ ಭೂಮಿಯಲ್ಲಿ ಬರಬೇಕಾದರೆ ಅದಕ್ಕೆ ಹಿಂದೆ ಬಹಳ ದೊಡ್ಡದಾದಂತಹ ಅಡಿಪಾಯ ಬೇಕಾಗ್ತದೆ. ಕೇವಲ ಸುಮ್ಮನೆ ಯಾರ್ಯಾರೋ ಮನೆಯಲ್ಲಿ ಆ ದಿವ್ಯ ಚೇತನರ ಅವತಾರ ಆಗುವುದಿಲ್ಲ. ಹೀಗಾಗಿ ಅವರ ಪೂರ್ವಾಶ್ರಮದ ಪಿತೃಚರಣರು ಪೂಜ್ಯ ರಂಗಾಚಾರ್ಯರು ಅಂತ, ಗುತ್ತಲ ಮನತನ, ಧಾರವಾಡದ ಹತ್ತಿರ ಇರುವಂತಹ ಗುತ್ತಲ ಎಂಬಂತಹ ಊರು, ಅಲ್ಲಿ ವಾಸವಾಗಿರುವಂತಹ ಪೂಜ್ಯ ರಂಗಾಚಾರ್ಯರು ಬಾಲ್ಯದಿಂದಲೇ ಅವರಿಗೆ ವೈರಾಗ್ಯ. ಮನೆಯಲ್ಲಿ ಬಹಳ ಸಮೃದ್ಧಿ ಅಂತ ಏನಿಲ್ಲ, ಎಷ್ಟು ಬೇಕೋ ಅಷ್ಟೇ ಆಹಾರ, ವೈರಾಗ್ಯದ ಜೀವನ. ಆಗಿನ ಕಾಲದಲ್ಲಿ BA ಇಂಗ್ಲಿಷ್ ಪದವೀಧರರಾಗಿದ್ದಾರೆ ಧಾರವಾಡದಲ್ಲಿ. ಬೇಕಾದಷ್ಟು ಸರ್ಕಾರಿ ನೌಕರಿಗಳು ಅವರನ್ನು ಕೈಚಾಚಿ ಕರೆದು, ಆದರೆ ಅವರು ಸರ್ಕಾರಿ ಚಾಕರಿ ಮಾಡಲಿಕ್ಕೆ ಸಿದ್ಧರಿರಲಿಲ್ಲ. ಅಲ್ಲಿಯೇ ಧಾರವಾಡದಲ್ಲಿ ಒಂದು ಪ್ರೈವೇಟ್ ಒಂದು ಇನ್ಸ್ಟಿಟ್ಯೂಟ್, ಬ್ರಾಹ್ಮಣರೇ ಸೇರಿ ಮಾಡಿದಂತಹ ಒಂದು ವಿಕ್ಟೋರಿಯಾ ಹೈಸ್ಕೂಲ್ ಅಂತ ಇತ್ತು. ಈಗ ಅದಕ್ಕೆ ವಿದ್ಯಾರಣ್ಯ ಹೈಸ್ಕೂಲ್ ಅಂತ ಕರೀತಾರೆ. ಅಂತಹ ಒಂದು ಹೈಸ್ಕೂಲಿನಲ್ಲಿ ತಾವು ಶಿಕ್ಷಕರಾಗಿ ವೃತ್ತಿಯನ್ನು ಮಾಡ್ತಾ ಇದ್ದಾರೆ. ಶಿಕ್ಷಕರು ಅಂದರೆ ಏನು? ಕೇವಲ ಕುಟುಂಬ ಭರಣಕ್ಕೆ ಬೇಕು ಅನ್ನುವುದಕ್ಕಾಗಿ ಮಾತ್ರ ಅಲ್ಲಿ ಪಾಠ ಹೇಳುವುದು, ಮನೆಗೆ ಬಂದ ತಕ್ಷಣ ಮತ್ತೆ ದಾವಳಿ ಉಟ್ಟುಕೊಂಡು ತಮ್ಮ ಅನುಷ್ಠಾನಗಳನ್ನು ಮಾಡುವುದು, ಇಷ್ಟೇ ಅವರ ಹವ್ಯಾಸ. ಹೀಗಾಗಿ ಅವರಿಗೆಲ್ಲ ಅವರ ಸಹ ದ.ರಾ. ಬೇಂದ್ರೆ ಅವರು, ಶಂಭಾ ಜೋಶಿ, BM ಶ್ರೀಕಂಠಯ್ಯ ಇವರೆಲ್ಲ ಅವರ ಸಹ ಶಿಕ್ಷಕರಾಗಿದ್ದರು. ಅವರೆಲ್ಲ ಇವರಿಗೆ ಚೇಷ್ಟೆ ಮಾಡ್ತಾ ಇದ್ದರಂತೆ, ದಾಬಳಿ ಮಾಸ್ತರ್ ಅಂತೆ ಅವರಿಗೆ ಹೆಸರು. ಯಾಕಂದ್ರೆ ಯಾವಾಗಲೂ ಭೇಟಿ ಆಗಲಿಕ್ಕೆ ಮನೆಗೆ ಹೋದಾಗೆಲ್ಲ ಇವರು ದಾಬಳಿ ಇಟ್ಕೊಂಡೇ ಕೂತಿರೋರು, ಬೇರೆ ಕೆಲಸವೇ ಇಲ್ಲ. ಹೀಗಾಗಿ ಅವರ ವಿದ್ಯಾರ್ಥಿಗಳು, ಅವರ ಸಹ ಅಧ್ಯಾಪಕರು ಎಲ್ಲರೂ ಇವರನ್ನು ದಾಬಳಿ ಮಾಸ್ತರ್ ಅಂತ ಕರೀತಾ ಇದ್ರು. ಅಷ್ಟು ವೈರಾಗ್ಯದಿಂದ ಜೀವನ ನಡೆಸಿದಂತಹ ಪೂಜ್ಯ ರಂಗಾಚಾರ್ಯರಿಗೆ ದ.ರಾ. ಬೇಂದ್ರೆಯವರು ಶಿಷ್ಯರು. ಅವರು ತಮ್ಮ ದ.ರಾ. ಬೇಂದ್ರೆಯವರ ಒಂದು 50ನೇ ವರ್ಷದ ಒಂದು ವಿಶೇಷ ಸಂಚಿಕೆಯನ್ನು ಕಸ್ತೂರಿಯವರು ತೆಗೆದುಕೊಂಡು ಬಂದರು. ಆಗ ದ.ರಾ. ಬೇಂದ್ರೆಯವರು ತಮಗೆ ಸಹಾಯ ಮಾಡಿದಂತಹ, ತಮಗೆ ಉಪಕಾರ ಮಾಡಿದಂತಹ ಮಹಾನುಭಾವರು ಅಂತ ನೆನೆಸ್ತಾ ಪೂಜ್ಯ ರಂಗಾಚಾರ್ಯ ಗುತ್ತಲ್ ಅವರನ್ನು ನೆನೆಸಿ, ಅವರು ನಮಗೆ ಶಿಕ್ಷಕರಾಗಿದ್ದರು, ಬೇಕಾದಷ್ಟು ನಮಗೆ ತಿದ್ದಿ ಪಾಠವನ್ನು ಹೇಳಿದರು ಅಂತ ಅವರು ಸೂಚನೆ ಮಾಡ್ತಾ ಇದ್ದಾರೆ. ಅಂತಹ ರಂಗಾಚಾರ್ಯರಿಗೆ ಒಳ್ಳೆ ಸ್ಫುರದ್ರೂಪಿಗಳು. ಕನ್ಯೆ ಕೊಡಬೇಕು ಅಂತ ಬೇಕಾದಷ್ಟು ಜನ ಬರೋರು. ಕನ್ಯೆ ಕೊಡಬೇಕು ಅಂತ ಬಂದಾಗ ಏನು ಹೇಳಬೇಕು ಇವರು? ನಮ್ಮಲ್ಲಿ ಅದು ಇದೆ, ನಾನು ನಿಮ್ಮ ಕನ್ಯೆಯನ್ನು ನೋಡ್ಕೋತೇವೆ, ಚೆನ್ನಾಗಿ ನೋಡ್ಕೋತೇವೆ, ಹಾಗೆ ಹೀಗೆ ಅಂತ ಹೇಳಿದರೆ ಕನ್ಯೆ ಕೊಡ್ತಾರೆ. ಇವರು ತದ್ವಿರುದ್ಧವಾಗಿ ಅವರಿಗೆ ತತ್ವೋಪದೇಶ ಮಾಡ್ತಾ ಇದ್ರು. ನೋಡಿ, ನಾನು ಈಗ ಕಾಲೇಜಿನಲ್ಲಿರೋದು ಕೇವಲ ನಿಮಿತ್ತ, ನಾನು ಇನ್ನೊಂದು ಸ್ವಲ್ಪ ದಿವಸ ಆಯಿತು ಅಂದರೆ ಈ ಕಾಲೇಜ್ ನೌಕರಿ ಬಿಡ್ತೇನೆ, ಕೇವಲ ಯಾರು ಮನೆಗೆ ಏನು ತಂದು ಕೊಡ್ತಾರೋ ಅದರ ಮೇಲೆ ಭೋಗ ಮಾಡ್ತೇನೆ. ನಿಮ್ಮ ಹೆಂಡತಿಯು ಅಷ್ಟು, ನೀವು ಕೊಡುವ ನಿಮ್ಮ ಮಗಳು ಅಷ್ಟೇ ಇದರಲ್ಲಿ ಸಂತೋಷದಿಂದ ಬದುಕಲಿಕ್ಕೆ ಸಿದ್ಧಳಾಗಿದ್ದರೆ ನೀವು ಕೊಡ್ರಿ, ಇಲ್ಲದೆ ಇದ್ರೆ ಬೇಡ. ಯಾರು ಕೊಡ್ಲಿಕ್ಕೆ ಸಿದ್ಧರಾಗಲಿಲ್ಲ. ಕೊನೆಗೆ ಒಬ್ಬರು ಕಲಕೋಟಿ ಮನತನದವರು ತಮ್ಮ ಮಗಳನ್ನು ವಿವಾಹ ಮಾಡಿಕೊಟ್ಟಿದ್ದಾರೆ, ಕಮಲಾಬಾಯಿ ಅಂತ. ಅವರ ಜೊತೆಗೆ ಉತ್ತಮವಾಗಿರತಕ್ಕಂತಹ ಸಂಸಾರ ನಡೆದಿದೆ. ಒಮ್ಮೆ ಕರ್ಜಿಗಿ ಎಂಬಂತಹ ಕ್ಷೇತ್ರ, ವರದಾ ನದಿಯ ತೀರ, ಅಲ್ಲಿ ಹನುಮಂತ ದೇವರ ಒಂದು ಸನ್ನಿಧಾನ. ರಜೆಗೆ ಬಂದಾಗ ಅಂತ, ರಜೆ ಇದ್ದಾಗ ಅಲ್ಲಿ ಹೋಗಿದ್ದಾರೆ. ಹೋಗಿ ಹನುಮಂತ ದೇವರಿಗೆ ನಿತ್ಯವೂ ವಾಯುಸ್ತುತಿ ಪುರಶ್ಚರಣ, ಸುಂದರಕಾಂಡ ಮೊದಲಾದವುಗಳನ್ನು ಮಾಡ್ತಾ ಅಭಿಷೇಕ ಮಾಡುವುದು. ಅದರ ಜೊತೆಗೆ 108 ಬಾರಿ ತಾತ್ಪರ್ಯ ನಿರ್ಣಯವನ್ನು ಪಾರಾಯಣ ಮಾಡಿದ್ದಾರೆ. ಒಮ್ಮೆ ತಾತ್ಪರ್ಯ ನಿರ್ಣಯವನ್ನು ಪಾರಾಯಣ ಮಾಡಬೇಕು ಅಂದರೆ 20 ಗಂಟೆಗಳು ಬೇಕು. ಬೆಳಗಿನಿಂದ ಸಾಯಂಕಾಲದವರೆಗೆ ಅಖಂಡ ಮಾಡಿದರೆ 20 ಗಂಟೆಗಳು ಬೇಕು. ಅಂಥದ್ದು 108 ಬಾರಿ ತಾತ್ಪರ್ಯ ನಿರ್ಣಯವನ್ನು ಪಾರಾಯಣ ಮಾಡಿ ಹನುಮಂತ ದೇವರ ಸ್ತೋತ್ರವನ್ನು ಮಾಡಿ ಅವರ ಪ್ರಸಾದವನ್ನು ಪಡೆದಿದ್ದಾರೆ. ಅದರ ಪ್ರಸಾದದ ಫಲವಾಗಿಯೇ ಪೂಜ್ಯ ಮಹಾಸ್ವಾಮಿಗಳವರು ಅವರಲ್ಲಿ ಅವತಾರ ಮಾಡ್ತಾ ಇದ್ದಾರೆ. ಕಾಲಯುಕ್ತ ಸಂವತ್ಸರ 1918ನೇ ಇಸವಿ ಭಾದ್ರಪದ ಕೃಷ್ಣ ಪಂಚಮಿ. ಅವತ್ತು ಮಹಾಸ್ವಾಮಿಗಳವರ, ಅಂದರೆ ಇವತ್ತಿಗೆ ಸರಿಯಾಗಿ 88 ವರ್ಷಗಳ ಹಿಂದೆ ಮಹಾಸ್ವಾಮಿಗಳವರ ಅವತಾರವಾಯಿತು. ಅವರಿಗೆ ಗುರುರಾಜ ಅಂತ ನಾಮಕರಣ ಮಾಡ್ತಾ ಇದ್ದಾರೆ. ಬಹುಶಃ ಮುಂದೆ ಇವರು ಜಗತ್ತಿಗೆಲ್ಲ ದೊಡ್ಡ ಗುರುರಾಜರಾಗ್ತಾ ಇದ್ದಾರೆ ಅಂತನ್ನುವ ಸೂಚನೆ ಭಗವಂತ ಅವರ ಮುಖಾಂತರ ಆ ನಾಮಕರಣವನ್ನು ಮಾಡಿಸಿರಬಹುದು. ಗುರುರಾಜ ಅಂತ ನಾಮಕರಣ ಮಾಡ್ತಾ ಇದ್ದಾರೆ. ನಾಮಕರಣ ಮಾಡಿದ ಮೇಲೆ ಸರಿ, ಇನ್ನು ಮಕ್ಕಳಾದರಲ್ಲ, ಅವನ ವಿದ್ಯಾಭ್ಯಾಸ ಮಾಡಿಸಬೇಕು. ಏನು ಶಾಲೆ ಇಲ್ಲ, ಇಂಗ್ಲಿಷ್ ಏನು ಬೇಡ,
ಕೇವಲ ಅವನಿಗೆ ಸಂಸ್ಕೃತ ಬಿಟ್ಟು ಇನ್ನೊಂದನ್ನು ಕಲಿಸಬಾರದು ಅಂತನ್ನುವ ಸಂಕಲ್ಪ ರಂಗಾಚಾರ್ಯರಿಗೆ. ಅದರ ಪ್ರಕಾರ ಯಾವ ಲೌಕಿಕ ಶಿಕ್ಷಣವಿಲ್ಲದೇನೆ ಕೇವಲ ಮನೆಯಲ್ಲಿಯೇನೆ ತಾವು ಸಚ್ಚಾಸ್ತ್ರಗಳನ್ನು ಪಾಠ ಹೇಳ್ತಾ ಕಾಲ ಕಳೀತಾ ಇದ್ದಾರೆ. ಈ ಪ್ರಸಂಗದಲ್ಲಿ ಏನಾಯಿತು ಅಂದರೆ, ಒಮ್ಮೆ ಅವರ ಹೈಸ್ಕೂಲಿಗೆ, ರಂಗಾಚಾರ್ಯರು ಕೆಲಸ ಮಾಡುವಂತಹ ಹೈಸ್ಕೂಲಿಗೆ ಒಬ್ಬ ಬ್ರಿಟಿಷ್ ಅಧಿಕಾರಿ ಬರೋನಿದ್ದ. ಆ ಬ್ರಿಟಿಷ್ ಅಧಿಕಾರಿ ಬರೋರಿದ್ದ ಅಂತನ್ನೋದಕ್ಕೆ ಅಲ್ಲಿ ಎಲ್ಲರಿಗೂ ಒಂದು ಸರ್ಕ್ಯುಲರ್ ಕಳಿಸಿದ್ರು. ಹೀಗೆ ಒಬ್ಬ ಬ್ರಿಟಿಷ್ ಅಧಿಕಾರಿ ಬರ್ತಾನೆ, ಅವನು ಬಂದಾಗ ಎಲ್ಲರೂ ಅವನಿಗೆ ಶೇಕ್ ಹ್ಯಾಂಡ್ ಮಾಡಬೇಕು, ಅವನಿಗೆ ಗೌರವವನ್ನು ಸಲ್ಲಿಸಬೇಕು ಅಂತ. ರಂಗಾಚಾರ್ಯರಿಗೆ ಅದು ಸರಿ ಬರಲಿಲ್ಲ. ದೇವರನ್ನು ಬಿಟ್ಟು ಇನ್ನೊಬ್ಬರಿಗೆ ಬಾಗಬಾರದು ಅಂತನ್ನೋದು ನಮ್ಮ ಧರ್ಮ ಅಂದ ಮೇಲೆ ಈ ಬ್ರಿಟಿಷ್ ಅಧಿಕಾರಿಗೆ ನಾನು ತಲೆ ಬಾಗುವುದಿಲ್ಲ. ಇಲ್ಲ, ನೀವು ತಲೆ ಬಾಗಲೇಬೇಕು, ಅವನಿಗೆ ಮರ್ಯಾದೆ ಕೊಡಲೇಬೇಕು. ಹಾಗಾದರೆ ನನಗೆ ಈ ಕೆಲಸವೇ ಬೇಡ. ಅವ್ರಿಗೆ ಮೊದಲೇ ಕೆಲಸ ಬೇಡಾಗಿತ್ತು, ಇದೊಂದು ನಿಮಿತ್ತ ಸಿಕ್ತು, ಕೆಲಸವೇ ಬೇಡ ಅಂತ ಆ ಕೆಲಸಕ್ಕೆ ತಿಲಾಂಜಲಿಯನ್ನಿಟ್ಟು ಕೇವಲ ಶುದ್ಧವಾಗಿರತಕ್ಕಂತಹ ಭಾಗವತ ಧರ್ಮವನ್ನು ಪರಿಪಾಲನೆ ಮಾಡ್ತಾ ಮನೆಯಲ್ಲಿದ್ದಾರೆ. ರಂಗಾಚಾರ್ಯರನ್ನು ನೋಡಿದಂತಹ ಹಿರಿಯರು ಹೇಳುವಂತಹ ಮಾತು, ಪರಮ ಪೂಜ್ಯ ಶ್ರೀಪಾದಂಗಳವರು ಬಹಳ ಬಾರಿ ಇದನ್ನು ಹೇಳ್ತಾ ಇದ್ರು. ಅವರು ಹೇಗೆ ಜೀವನ ಮಾಡ್ತಾ ಇದ್ರು, ಬಹಳ ಕೇಳಿದರೆ ನಂಬಿಕೆ ಬರುವುದಿಲ್ಲ, ಅಷ್ಟು ವೈರಾಗ್ಯದಿಂದ ಜೀವನ. ಕೇವಲ ಒಂದು ಭಕ್ರಿ ತಿನ್ನುವುದು ಬೆಳಿಗ್ಗೆ, ಅದಕ್ಕೆ ಮತ್ತೆ ಜೊತೆಗೆ ಉಪ್ಪಿನಕಾಯಿ, ತೊಕ್ಕು, ರಂಜಕಾಯಿ ಇದಲ್ಲ, ಮಜ್ಜಿಗೆಯಲ್ಲಿ ಅದನ್ನು ಅದ್ದುವುದು, ಆ ಭಕ್ರಿಯನ್ನು ತಿನ್ನುವುದು. ಬೆಳಗ್ಗೆ 1.5 ಭಕ್ರಿಯನ್ನು ತಿಂದರೆ ಮುಗಿದು ಹೋಯ್ತು, ಇನ್ನೇನೂ ಇಲ್ಲ. ಭಕ್ರಿ ತಿನ್ನುವುದು, ಊಟ ಆಯಿತು. ಊಟ ಆದ ಮೇಲೆ ಪುಸ್ತಕಗಳನ್ನು ಹಿಡ್ಕೊಂಡು ಓದ್ತಾ ಕೂಡುವುದು, ಸರ್ವಮೂಲ ಟೀಕಾ ಗ್ರಂಥಗಳನ್ನು ಓದ್ತಾ ಇರೋದು. ಕೆಳಗಡೆ ಒಂದು ದಾಬಳಿ ಹಾಕಿರೋದು, ಅದರ ಮೇಲೆ ಕೂತು ಓದ್ತಾ ಇರೋದು. ನಿದ್ದೆ ಬಂದರೆ ಅಲ್ಲೇ ಸ್ವಲ್ಪ ಮಲ್ಕೊಳ್ಳೋದು, ಮತ್ತೆ ಎಚ್ಚರ ಆದರೆ ಮತ್ತೆ ಪುಸ್ತಕ ಹಿಡಿಯೋದು. ಇದು ಮಧ್ಯಾಹ್ನ ಅಲ್ಲ, ರಾತ್ರಿಯೆಲ್ಲ ಹೀಗೆ ಮಾಡ್ತಾ ಇತ್ತು. ಶ್ರವಣಾದಿ ವಿನಾನೈವ ಕ್ಷಣಂ ತಿಷ್ಟೇರಪಿ ಕ್ವಚಿತ ಅಂತನ್ನುವಂತಹ ಶ್ರೀಮದಾಚಾರ್ಯರ ಏನು ಸಂದೇಶ ಇದೆಯೋ ಅದನ್ನು ಸಂಪೂರ್ಣವಾಗಿ ತಮ್ಮ ಜೀವನದಲ್ಲಿ ಪಾಲಿಸಿದಂತಹ ಒಬ್ಬ ಮಹಾಮಹಿಮರು ಅಂದರೆ ಪೂಜ್ಯ ರಂಗಾಚಾರ್ಯರು. ಅಂತಹ ಉತ್ತಮವಾಗಿರತಕ್ಕಂತಹ ಜೀವನವನ್ನು ನಡೆಸಿದ ಅವರಲ್ಲಿ ಇಂಥವರ ಅವತಾರ ಆಗುವುದು ಆಶ್ಚರ್ಯ ಅಲ್ಲ. ಅಷ್ಟೆಲ್ಲ ಹಿನ್ನೆಲೆ ಇದ್ದಾಗ ಇಂತಹ ಒಬ್ಬ ಮಹಿಮರು ಅಲ್ಲಿ ಅವತಾರ ಮಾಡಲಿಕ್ಕೆ ಸಾಧ್ಯ. ಗುರಾಚಾರ್ಯರು, ಇವರಿಗೆ ಗುರಾಚಾರ್ಯ ಅಂತ ಹೆಸರಿಟ್ಟಿದ್ದಾರೆ, ಗುರುರಾಜ. ಅವರು ಹೆಚ್ಚಿನ ಅಧ್ಯಯನಕ್ಕಾಗಿ ಉಡುಪಿಯ ಸಂಸ್ಕೃತ ಪಾಠಶಾಲೆಗೆ ಹೋಗಿದ್ದಾರೆ, ಅಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ. ತಿರುಚಾನೂರಿಗೆ ಸತ್ಯಧ್ಯಾನತೀರ್ಥ ಶ್ರೀಪಾದಂಗಳವರು ಅಲ್ಲಿ 12 ವರ್ಷಗಳ ಕಾಲ ಇದ್ದು ಅಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ವಿದ್ಯಾಪೀಠವನ್ನೇ ನಡೆಸಿದಂತೆ ನಡೆಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಪಾಠವನ್ನು ಹೇಳ್ತಾ ಇದ್ರು. ಅಲ್ಲಿ ಪೂಜ್ಯ ಮಹಾಸ್ವಾಮಿಗಳವರು ಹೋಗಿ ಅಧ್ಯಯನ ಮಾಡ್ತಾ ಇದ್ದಾರೆ. ಬಹಳ ಉತ್ತಮವಾಗಿರ್ತಕ್ಕಂತಹ ಪ್ರತಿಭೆ, ತರ್ಕ, ವ್ಯಾಕರಣ, ನ್ಯಾಯ ಎಲ್ಲದರಲ್ಲಿಯೂ ಕೂಡ ಮುಂದು. ಅಲ್ಲಿ ಒಂದು ಪ್ರಸಂಗ ಬಂತಂತೆ. ಪೂಜ್ಯ ಮಹಾಸ್ವಾಮಿಗಳವರಿಗೆ ಒಂದು ಪರೀಕ್ಷೆ ಆದಾಗ ಸಂಭಾವನೆಯನ್ನು ಕೊಡುವಂತಹ ಪ್ರಸಂಗ. ಸಂಭಾವನೆ ಕೊಟ್ಟಾಗ ಸತ್ಯಧ್ಯಾನತೀರ್ಥ ಶ್ರೀಪಾದಂಗಳವರು ಸಂಭಾವನೆಯನ್ನು ಕೊಟ್ಟಾಗ ಅದೇನೋ ಸ್ವಲ್ಪ ಅವರಿಗೆ ಎಷ್ಟು ಕೊಡಬೇಕಾಗಿತ್ತೋ ಅದಕ್ಕಿಂತಲೂ, ಆಗ ಪರೀಕ್ಷೆ ಪದ್ಧತಿ ಅಂದರೆ ಎಲ್ಲ ಪಂಡಿತರು ವಿದ್ವಾಂಸರು ಪರೀಕ್ಷೆ ಮಾಡ್ತಾ ಇದ್ರು. ಪರೀಕ್ಷೆ ಮಾಡಿ ಆದ ಮೇಲೆ ಅವರು ಒಂದು ಚೀಟಿಯಲ್ಲಿ ಬರೀಬೇಕು, ಇವನು ಫಸ್ಟ್ ರ್ಯಾಂಕು, ಸೆಕೆಂಡ್ ರ್ಯಾಂಕು, ಥರ್ಡ್ ರ್ಯಾಂಕು ಅಂತ. ಅದನ್ನು ಸತ್ಯಧ್ಯಾನತೀರ್ಥ ಶ್ರೀಪಾದಂಗಳವರು ನೋಡಿ ಅದಕ್ಕೆ ತಕ್ಕಂತೆ ಸಂಭಾವನೆ ಕೊಡಬೇಕು. ಇವರು ಫಸ್ಟ್ ರ್ಯಾಂಕ್ ಬಂದಿದ್ರು ಮಹಾಸ್ವಾಮಿಗಳವರು. ಅವರಿಗೆ ಕೊಡುವ ಸಂಭಾವನೆಯಲ್ಲಿ ಫಸ್ಟ್ ರ್ಯಾಂಕಿಗೆ ಕೊಡಬೇಕಾದಷ್ಟು ಕೊಡದೇನೆ ಸ್ವಲ್ಪ ಕಡಿಮೆ ಕೊಟ್ಟಿದ್ದರು ಸತ್ಯಧ್ಯಾನತೀರ್ಥ ಶ್ರೀಪಾದಂಗಳವರು. ಆಗ ಪಕ್ಕದಲ್ಲಿ ದಿವಾನರು ಹೇಳಿದರು, ಇಲ್ಲ, ಗುರುರಾಜನಿಗೆ ಹೆಚ್ಚಿಗೆ ಕೊಡಬೇಕಾಯಿತು, ಸ್ವಲ್ಪ ಕಡಿಮೆ ಕೊಟ್ಟಿದ್ದೀನಿ. ಆಗ ಸತ್ಯಧ್ಯಾನತೀರ್ಥ ಶ್ರೀಪಾದಂಗಳವರು ಒಂದು ಭವಿಷ್ಯವಾಣಿಯನ್ನು ಹೇಳಿದರು, ಇವನು ತೆಗೆದುಕೊಳ್ಳುವವನಲ್ಲ, ಇವನು ಕೊಡುವವನಾಗ್ತಾನೆ ಮುಂದೆ ಅಂತ ಸತ್ಯಧ್ಯಾನತೀರ್ಥ ಶ್ರೀಪಾದಂಗಳವರು ಅಂದೇ ಆ ಗುರುರಾಜರ ಮುಖವನ್ನು ನೋಡಿ ಭವಿಷ್ಯವನ್ನು ನುಡಿದರು. ಆ ಭವಿಷ್ಯ ಇಂದು ಸತ್ಯವಾಗಿದ್ದು ನಾವೆಲ್ಲ ಕಾಣುತ್ತೇವೆ. ಸರಿ, ತಿರುಚಾನೂರಿನಲ್ಲಿ ಅಧ್ಯಯನವಾಯಿತು. ಆಗಲೇ ಪೂಜ್ಯ ರಂಗಾಚಾರ್ಯರಿಗೆ ಅಂದರೆ ಮಹಾಸ್ವಾಮಿಗಳವರ ತಂದೆಯವರಿಗೆ ದೇಹಾಲಸ್ಯ ಆಯಿತು. ಬಹಳ ಕ್ಷೀಣಾವಸ್ಥೆ, ಅವರು ತೆರಳಬೇಕು. ಆಗ ಪಕ್ಕದಲ್ಲಿದ್ದವರೆಲ್ಲ ಕೇಳ್ತಾ ಇದ್ದಾರೆ. ಹಿರಿಯ ಮಗ ಗುರುರಾಜ ಪಕ್ಕದಲ್ಲೇ ಇದ್ದರು. ಅವನಿಗೇನಾದರೂ ಹೇಳಬೇಕಾಗಿದೆಯಾ? ನೀವು ಹೊರಡ್ತಾ ಇದ್ದೀರಿ, ಸಂಸಾರದ ಜವಾಬ್ದಾರಿಯನ್ನು ಆ ಗುರುರಾಜನಿಗೆ ಒಪ್ಪಿಸಬೇಕು. ಏನಾದರೂ ಅವನಿಗೆ ಕೊನೆ ನುಡಿಗಳು. ತಂದೆ ಹೋಗಬೇಕಾದ್ರೆ ಹಿರಿಯ ಮಗನಿಗೆ ಹೇಳ್ತಾನೆ, ನಿಮ್ಮ ತಮ್ಮಂದ್ರನ್ನು ಚೆನ್ನಾಗಿ ನೋಡ್ಕೋ, ನಿನ್ನ ತಂಗಿಗೆ ಮದುವೆ ಮಾಡು ಇತ್ಯಾದಿಗಳನ್ನು ಏನೇನೋ ಹೇಳ್ತಾರೆ ಅಂತನೋ ಅಪೇಕ್ಷೆಯಿಂದ ಅಕ್ಕಪಕ್ಕದಲ್ಲಿದ್ದವರು ಹೇಳ್ತಾರೆ, ಗುರುರಾಜ ಬಂದಿದ್ದಾನೆ, ಏನಾದರೂ ಹೇಳೋದಿದೆಯಾ, ಕೊನೆ ಮಾತು ಹೇಳಿ ಅಂತಂದಾಗ ಆ ಮಹಾನುಭಾವರ
ಬಾಯಿಯಿಂದ ಬಂದಂತಹ ನುಡಿ ಏನಿರಬಹುದು ವಿಚಾರ ಮಾಡಿ. ಅವರು ಹೇಳಿದ್ದು ಒಂದೇ ಒಂದು, ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾಹ ಮಾಗೃದಃ ಕಸ್ಯ ಸಿದ್ಧನ. ಏನು ಹೇಳೋದಿದೆ? ಅವನಿಗೆ ಬೇಕಾದಷ್ಟು ಸರ್ವಮೂಲಗಳ ಗ್ರಂಥ ಪಾಠ ಹೇಳಿದ್ದೇನೆ, ಶ್ರೀಮದಾಚಾರ್ಯರ ಗ್ರಂಥ ಪಾಠ ಹೇಳಿದ್ದೇನೆ, ಜಗತ್ತೆಲ್ಲ ಭಗವದಧೀನ, ಇನ್ನೊಬ್ಬರ ಎದುರಿಗೆ ಕೈ ಚಾಚಬೇಡ, ನಿನಗೆ ಭಗವಂತ ಏನು ಕೊಡ್ತಾನೋ ಅದನ್ನು ನೀನು ಭೋಗ ಮಾಡು ಅನ್ನುವ ಕೊನೆಯ ಮಾತನ್ನು ಹೇಳಿ ಅವರು ಪ್ರಾಣ ಬಿಟ್ಟರು. ಇಂತಹ ದಿವ್ಯ ಚೇತನರು ಪೂಜ್ಯ ರಂಗಾಚಾರ್ಯರು. ಆ ಸಂದೇಶವನ್ನೇ ತಮ್ಮ ಇಡೀ ಜೀವನದಲ್ಲಿ ಪಾಲಿಸಿದಂತಹ ಮಹಾನುಭಾವರು ಪೂಜ್ಯ ಶ್ರೀಪಾದಂಗಳವರು. ಅವರ ಆದ ಮೇಲೆ ಮುಂದೆ ಅಧ್ಯಯನಕ್ಕಾಗಿ ಏನು ಮಾಡಬೇಕು ಅಂತ ಮೈಸೂರಿಗೆ ಹೋಗಿದ್ದಾರೆ ಶ್ರೀಪಾದಂಗಳವರು. ಮೈಸೂರಿಗೆ ಹೋದಾಗ ಏನು ಪರಿಸ್ಥಿತಿ ಇತ್ತು, ಅವರ ಅಧ್ಯಯನ ದೀಕ್ಷೆ ಎಷ್ಟಿತ್ತು. ಇವರ ಕೈಯಲ್ಲಿ ಹಣ ಇಲ್ಲ, ತಂದೆ ಏನು ಆಸ್ತಿ ಮಾಡಿ ಇಟ್ಟಿಲ್ಲ, ಯಾರು ಕೊಡುವವರಿಲ್ಲ, ಇನ್ನೊಬ್ಬರಿಗೆ ಬೇಡ ಬೇಡ ಅಂತ ಹೇಳಿದ್ದಾರೆ. ತಂದೆಯ ಮಾತು ಇನ್ನೊಬ್ಬರಿಗೆ ಬೇಡ ಬೇಡ ಅಂತ. ಇವರಿಗೆ ಮನಸ್ಸು ಮಾಡಿದರೆ ಬೇಕಾದಷ್ಟು ಗಳಿಸಬಹುದಾಯಿತು. ಮೈಸೂರು ಕಾಲೇಜಿನಲ್ಲಿ ಕೆಲಸ ಸಿಗುವ ಚಾನ್ಸ್ ಇತ್ತು, ಬೇಕಾದಷ್ಟು ತರ್ಕವನ್ನು ಓದಿದ್ರು. ಆದರೆ ತಂದೆಯ ಆದೇಶ, ಇನ್ನೊಬ್ಬರ ಎದುರಿಗೆ ಕೈ ಚಾಚಬೇಡ, ಮತ್ತೊಬ್ಬರನ್ನು ಬೇಡ ಬೇಡ, ಮತ್ತೊಬ್ಬರ ಸೇವೆ ಮಾಡಬೇಡ, ಕೆಲಸ ಮಾಡಬೇಡ, ಇದೆಲ್ಲ ತಂದೆಯ ಆದೇಶ ಪಾಲಿಸುವಂತಹ ಆ ಗುರುರಾಜಾಚಾರ್ಯರು ಮೈಸೂರಿನಲ್ಲಿ ಇದ್ದಾರೆ ಅಧ್ಯಯನ ಮಾಡಬೇಕು ಅಂತ. ಅಧ್ಯಯನ ಮಾಡುವಾಗ ಪರಿಸ್ಥಿತಿ ಹೇಗಿತ್ತು ಅಂದರೆ, ನಿತ್ಯವೂ ಒಬ್ಬರ ಮನೆಗೆ ಊಟಕ್ಕೆ ಹೋಗುದು, ವಾರಾನ್ನ ಅಂತ ಕರೀತಾ ಇದ್ರು. ವಾರಾನ್ನ ಮಾಡಿಕೊಂಡು ತಾವು ಒಂದು ಉತ್ತರಾದಿ ಮಠದಲ್ಲಿ ಇರ್ತಾ ಇದ್ರು. ಊಟಕ್ಕೆ ಮಾತ್ರ ದಿನ ಒಬ್ಬೊಬ್ಬರ ಮನೆಗೆ ಭಿಕ್ಷೆಗೆ ಹೋದಂತೆ ಹೋಗೋದಷ್ಟೇ. ಅವರ ಮನೆಗೆ ಇವತ್ತು ನಿಮ್ಮ ಮನೆಗೆ ಊಟಕ್ಕೆ ಬರ್ತೇನೆ, ಒಂದೊಂದು ವಾರ ಒಬ್ಬೊಬ್ಬರಿಗೆ ಅಂತ ಫಿಕ್ಸು. ಸೋಮವಾರ ಇವರ ಮನೆಗೆ, ಮಂಗಳವಾರ ಇವರ ಮನೆಗೆ, ಹೀಗೆ ವಾರಾನ್ನವನ್ನು ಮಾಡಿ ತಮ್ಮ ಅಧ್ಯಯನವನ್ನು ಪೂರ್ಣ ಮಾಡಿದರು ಪೂಜ್ಯ ಶ್ರೀಪಾದಂಗಳವರು. ಅವರ ಅಧ್ಯಯನದ ಕ್ರಮ ಹೇಗಿತ್ತು ಅವರೇ ನಮಗೆ ಹೇಳಿದ್ದು. ನಾವೆಲ್ಲ ತರ್ಕದ ಪರೀಕ್ಷೆಯನ್ನು ಶ್ರೀಪಾದಂಗಳವರ ಮುಂದೆ ಒಪ್ಪಿಸ್ತಾ ಇರುವಾಗ ಶ್ರೀಪಾದಂಗಳವರು ಮಹಾಸ್ವಾಮಿಗಳವರು ಹೇಳ್ತಾ ಇದ್ರು, ನಾವು ಹೇಗೆ ಓದ್ತಾ ಇದ್ವಿ ಅಂದರೆ, ತರ್ಕವನ್ನು ಬಲ್ಲಂತಹ ವಿದ್ಯಾರ್ಥಿಗಳಿಗೆ, ವಿದ್ವಾಂಸರಿಗೆ ಅದರ ಪರಿಚಯ ಇರ್ತದೆ. ಹೇಗೆ ಓದುವುದು ಅಂದರೆ, ವರ್ಷದ ಮೊದಲನೇ ದಿನ ಒಂದು ಪಾಠ ಆಗ್ತದೆ, ತಿಳಿದುಕೊಳ್ಳಿ, ಒಂದು ಪೇಜ್ ಪಾಠ ಆಗ್ತದೆ. 500 ಪೇಜಿನ ಒಂದು ಗ್ರಂಥ ಇತ್ತು ಅಂದರೆ ಮೊದಲನೇ ದಿನ ಒಂದು 2 ಪೇಜ್ ಪಾಠ. ಸರಿ, ಆ 2 ಪೇಜನ್ನು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ತಯಾರು ಮಾಡುವುದು. ಎರಡನೇ ದಿನ 4 ಆಯಿತು. ನಿನ್ನೆ ಹೇಳಿದ 2 ಪೇಜು, ಇವತ್ತಿನ 4 ಪೇಜು, ಅದನ್ನು ಮತ್ತೆ ಅನ್ನುವುದು. ಈಗ ಅನ್ನಬೇಕಾದ್ರೆ ಬೆಳಿಗ್ಗೆ ಬೇಗ ಹೇಳಬೇಕಾಗ್ತಿತ್ತು. 4 ಗಂಟೆಗೆ ಎದ್ದು ಹಿಂದಿನ ದಿನ ಹೇಳಿದ್ದೆಲ್ಲ ಪಾಠವನ್ನು ಚಿಂತನೆ ಮಾಡ್ತಾರೆ. ಹೀಗೆ ಮುಂದೆ ಮುಂದೆ ಹೋದ ಹಾಗೆ 6 ತಿಂಗಳು 8 ತಿಂಗಳು ಆಯಿತು ಅಂದರೆ ಹಿಂದಿನ 400-500 ಪೇಜುಗಳು ಆಗ್ತಾ ಇತ್ತು. ಆಗ ಏನು ಮಾಡಬೇಕು ಅವರು? ರಾತ್ರಿಯೆಲ್ಲ ಕೂತು ಓದುವುದು. ಹಿಂದೆ ಆದ ಪಾಠವನ್ನು ಪೂರ್ಣವಾಗಿ ಒಮ್ಮೆ ಅನ್ನದ ಹೊರತು ಮುಂದಿನ ಪಾಠಕ್ಕೆ ಹೆಜ್ಜೆ ಇಡ್ತಾ ಇರಲಿಲ್ವಂತೆ. ಅವರು ತಮ್ಮ ಅಧ್ಯಯನ ಕ್ರಮವನ್ನು ಪೂಜ್ಯ ಶ್ರೀಪಾದಂಗಳವರು ಹೇಳ್ತಾ ಇದ್ರು. ಹೀಗೆ ಬಹಳ ಕಷ್ಟದಿಂದ ಅಧ್ಯಯನ ಮಾಡಿ ಮಹಾ ವಿದ್ವಾಂಸರಾಗಿದ್ದಾರೆ ಪೂಜ್ಯ ಶ್ರೀಪಾದಂಗಳವರು. ಅವರ ವಿವಾಹವಾಯಿತು ಮಂದಾಕಿನಿ ಬಾಯಿ ಎಂಬಂತಹವರ ಜೊತೆಗೆ. ವಿವಾಹ ಆದ ಮೇಲೆ ಆಗ ಪೀಠದಲ್ಲಿ ಸತ್ಯಪ್ರಜ್ಞತೀರ್ಥ ಶ್ರೀಪಾದಂಗಳವರ ಹತ್ತಿರವೂ ಕೂಡ ಶ್ರೀಮನ್ ನ್ಯಾಯಸುಧಾದಿ ಗ್ರಂಥಗಳನ್ನು ಅಧ್ಯಯನ ಮಾಡಿದರು. ಸತ್ಯಪ್ರಜ್ಞತೀರ್ಥ ಶ್ರೀಪಾದಂಗಳವರು ಬಹಳ ದಿನ ಇರಲಿಲ್ಲ. ಅದಾದ ಮೇಲೆ ಸತ್ಯಾಭಿಜ್ಞತೀರ್ಥ ಶ್ರೀಪಾದಂಗಳವರು ಆಶ್ರಮ ತೆಗೆದುಕೊಂಡು ಪೀಠದಲ್ಲಿ ಅಲಂಕೃತರಾಗಿದ್ದರು. ಸತ್ಯಾಭಿಜ್ಞತೀರ್ಥ ಶ್ರೀಪಾದಂಗಳವರಿಗೂ ಕೂಡ ಭಗವಂತನ ಇಚ್ಛೆಯಂತೆ ಬಹಳ ದಿನ ಅವರು ಪೀಠದಲ್ಲಿ ಉಳಿಯಲಿಲ್ಲ. ಕೇವಲ 2 ವರ್ಷಗಳು ಮಾತ್ರ ಅವರು ಪೀಠವನ್ನು ಆಳಿ ತಮ್ಮ ದೇಹವನ್ನು ಬಿಟ್ಟರು. ಬಿಡುವಾಗ ಗುರುರಾಜಾಚಾರ್ಯರಿಗೆ ಆಶ್ರಮವನ್ನು ಕೊಡ್ತಾ ಇದ್ದಾರೆ. ಬಹಳ ಆಗೊಂದು ವಿಚಿತ್ರ ಘಟನೆ ಆಯಿತು. ಸತ್ಯಾಭಿಜ್ಞತೀರ್ಥ ಶ್ರೀಪಾದಂಗಳವರು ತಮ್ಮ ಕೊನೆಯ ಅವಸಾನ ಕಾಲದಲ್ಲಿ ಇದ್ದಾರೆ. ಇನ್ನೇನು ಸತ್ಯಾಭಿಜ್ಞತೀರ್ಥ ಶ್ರೀಪಾದಂಗಳವರು ಪ್ರಾಣ ಅದಕ್ಕಿಂತಲೂ ಮೊದಲು ಒಂದು ಘಟನೆ ಆಯಿತು. ಸತ್ಯಾಭಿಜ್ಞತೀರ್ಥ ಶ್ರೀಪಾದಂಗಳವರು ಯಾರಿಗೆ ಆಶ್ರಮ ಕೊಡಬೇಕು ಅಂತ ವಿಚಾರ ಮಾಡ್ತಾ ಇದ್ರು. ಆಗಿನ ಕಾಲದಲ್ಲಿ ಬೇಕಾದಷ್ಟು ಜನ ಪಂಡಿತರಿದ್ದರು. ಸತ್ಯಧ್ಯಾನತೀರ್ಥ ಶ್ರೀಪಾದಂಗಳವರಲ್ಲಿ ಅಧ್ಯಯನ ಮಾಡಿದಂತಹ ಸುಮಾರು 100 ಜನ ಘನಘನ ವಿದ್ವಾಂಸರು ಇದ್ದರು. ಎಲ್ಲರಿಗೂ ನನಗೆ ಆಶ್ರಮ ಬೇಕು, ನನಗೆ ಆಶ್ರಮ ಬೇಕು, ನನಗೆ ಕೊಡ್ತಾರೆ ಅಂತ ಅವರು ತಿಳಿದುಕೊಂಡಿದ್ದರು. ಸತ್ಯಾಭಿಜ್ಞತೀರ್ಥ ಶ್ರೀಪಾದಂಗಳವರಿಗೆ ಆಲೋಚನೆ ಆಯಿತು, ಯಾರಿಗೆ ನಾನು ಆಶ್ರಮ ಕೊಡಬೇಕು, ಏನು ಮಾಡಬೇಕು ಅಂತ ವಿಚಾರ ಮಾಡ್ತಾ ರಾತ್ರಿಯೆಲ್ಲ ಕೂತಿದ್ದಾರೆ. ಆಗ ರಾತ್ರಿ ಕನಸಿನಲ್ಲಿ ಸತ್ಯಧ್ಯಾನತೀರ್ಥ ಶ್ರೀಪಾದಂಗಳವರು ಬಂದು ಆದೇಶ ಕೊಡ್ತಾರೆ, ಗುರುರಾಜಾಚಾರ್ಯ ಗುತ್ತಲ್ ಅಂತ ಇದ್ದಾರಲ್ಲ ಮಹಾವಿದ್ವಾಂಸ, ಅವನಿಗೆ ಆಶ್ರಮವನ್ನು ಕೊಡುವಂತ ಸ್ವಪ್ನದಲ್ಲಿ ಸತ್ಯಧ್ಯಾನತೀರ್ಥ ಶ್ರೀಪಾದಂಗಳವರು ಆದೇಶವನ್ನು ಮಾಡ್ತಾರೆ, ಸೂಚನೆಯನ್ನು ಕೊಡ್ತಾರೆ. ಪರಮಾನಂದವಾಯಿತು ಸತ್ಯಾಭಿಜ್ಞತೀರ್ಥ ಶ್ರೀಪಾದಂಗಳವರಿಗೆ. ಆನಂದವಾಗಿ ಅವರಿಗೆ ಕೊಡುವುದು ಅಂತ ಮನಸ್ಸಿನಲ್ಲಿ ನಿರ್ಧಾರ ಮಾಡಿಕೊಂಡಿದ್ದಾರೆ, ಯಾರಿಗೂ ಹೇಳಿಲ್ಲ.
ಸರಿ, ಅವಸಾನ ಕಾಲ ಬಂತು. ಸತ್ಯಾಭಿಜ್ಞ ತೀರ್ಥ ಶ್ರೀಪಾದಂಗಳವರು ಎಲ್ಲರೂ ಹೊರಗೆ ಕಾಯ್ತಾ ನಿಂತಿದ್ದಾರೆ. ಯಾರಿಗೆ ಕೊಡ್ತಾರೆ, ಯಾರಿಗೆ ಆಶ್ರಮ ಕೊಡ್ತಾರೆ ಅಂತ ಕಾಯ್ತಾ ಇದ್ದಾರೆ. ಒಳಗೆ ನೋಡ್ತಾರೆ, ಸತ್ಯಾಭಿಜ್ಞ ತೀರ್ಥ ಶ್ರೀಪಾದಂಗಳವರ ದೇಹದಲ್ಲಿ ಚಲನೆ ನಿಂತು ಹೋಯಿತು. ಸರಿ, ಸತ್ಯಾಭಿಜ್ಞ ತೀರ್ಥ ಶ್ರೀಪಾದಂಗಳವರು ಆಶ್ರಮವನ್ನು ಕೊಡದೇನೆ ಅವರು ಪ್ರಾಣವನ್ನು ಬಿಟ್ಟರು ಅಂತ ತಿಳಿದುಕೊಂಡ್ರು. ಪ್ರಾಣವನ್ನು ಬಿಟ್ಟರು. ಎಲ್ಲರಿಗೂ ಗಾಬರಿ, ಏನಾಯಿತು, ಮುಂದೆ ಯಾರು ಜವಾಬ್ದಾರಿ ಅಂತ. ನಡೆದ ಘಟನೆ ಸತ್ಯಾಭಿಜ್ಞ ತೀರ್ಥ ಶ್ರೀಪಾದಂಗಳವರು ತಮ್ಮ ಬಾಯಿಯಿಂದ ಹೇಳಿದಂತಹ ಘಟನೆ ಇದು. ಅವರು ಪ್ರಾಣ ಬಿಟ್ಟಿದ್ದು ನಿಜ, ಆದರೆ ಮತ್ತೆ ಮೇಲೆ ಹೋಗಿ ಯಮನೊಡನೆ ಜಗಳಾಡಿ ನಾನು ನನ್ನ ಶಿಷ್ಯನಿಗೆ ಇನ್ನೂ ಆಶ್ರಮ ಕೊಟ್ಟಿಲ್ಲ ಅಂತ ಮತ್ತೆ 2 ಗಂಟೆಗಳ ಕಾಲ ನಿಶ್ಚೇಷ್ಟಿತವಾಗಿದ್ದಂತಹ ಶರೀರ ಮತ್ತೆ ಬದುಕಿ ಎದ್ದು ಗುರುರಾಜಾಚಾರ್ಯರಿಗೆ ಕಾಯಿಯನ್ನು ಕೊಟ್ಟು ಆಶ್ರಮವನ್ನು ನೀಡಿದರು ಅಂತನ್ನುವ ಘಟನೆಯನ್ನು ನಾವು ಕೇಳ್ತೇವೆ. ಗುರುರಾಜಾಚಾರ್ಯರಿಗೆ ಆಶ್ರಮವಾಯಿತು. ಸತ್ಯಪ್ರಮೋದ ತೀರ್ಥ ಅಂತ ನಾಮಕರಣ ಮಾಡಿದರು. ಗುರುರಾಜಾಚಾರ್ಯರು ಬಹಳ ಸಣ್ಣ ವಯಸ್ಸು, ಕೇವಲ 27 ವಯಸ್ಸಿನ ತಾರುಣ್ಯದಲ್ಲಿ ಆಶ್ರಮವನ್ನು ತೆಗೆದುಕೊಂಡರು. 27 ವರ್ಷದ ತಾರುಣ್ಯದಲ್ಲಿ ಆಶ್ರಮವನ್ನು ತೆಗೆದುಕೊಂಡಾಗ ನೀವು ಒಂದು ಚಿತ್ರವನ್ನು ಊಹೆ ಮಾಡಬಹುದು. ಒಂದು ಸಣ್ಣ ಮೀನು ಹೊಸದಾಗಿ ಒಂದು ನದಿಯಲ್ಲಿ ವಿಹಾರ ಮಾಡಬೇಕು ಅಂತ ಬರ್ತಾ ಇದೆ. ಅದರ ಎದುರುಗಡೆಗೆ ದೊಡ್ಡ ದೊಡ್ಡ ತಿಮಿಂಗಲಗಳು ನಿಂತಿದೆ. ಆಗ ಆ ಮೀನಿನ ಪರಿಸ್ಥಿತಿ ಏನಾಗಿರಬೇಕು ವಿಚಾರ ಮಾಡಿ. ಆ ಪರಿಸ್ಥಿತಿ ಇತ್ತು. ಅಂತಹ ದೊಡ್ಡ ದೊಡ್ಡ ವಿದ್ವಾಂಸರಿದ್ದರು ಆ ವೇಳೆ. ಸತ್ಯಪ್ರಮೋದರು, ಗುರುರಾಜಾಚಾರ್ಯರು ಅವರೆಲ್ಲರ ದೃಷ್ಟಿಯಿಂದ ಬಹಳ ಸಣ್ಣವರು. ಸತ್ಯಧ್ಯಾನ ತೀರ್ಥರ ಶಿಷ್ಯರು ದೊಡ್ಡ ದೊಡ್ಡ ವಿದ್ವಾಂಸರ ಮುಂದೆ ಬಹಳ ಸಣ್ಣವರು, ವಯಸ್ಸು ಸಣ್ಣವರು, ಬಹಳ ಚಿಕ್ಕ ವಯಸ್ಸಿನವರು. ಹೀಗಾಗಿ ಅವರ ಮುಂದೆ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು ಬಹಳ ಚಿಕ್ಕವರಾಗಿ ಕಾಣಿಸ್ತಾ ಇದ್ದಾರೆ. ಬೇಕಾದಷ್ಟು ಆಗ ವಿರೋಧಗಳಾಯಿತು. ಆದರೂ ಧೈರ್ಯಗುಂದದೆ ಆಗ ನಡೆದ ಒಂದು ಪ್ರಸಂಗ. ಸತ್ಯ ಪೂಜ್ಯ ಗುರುರಾಜಾಚಾರ್ಯರು ಆಶ್ರಮವನ್ನು ತೆಗೆದುಕೊಂಡಾಗ ಆಶ್ರಮ ತೆಗೆದುಕೊಂಡಲೇ ಕೂಡಲೇ ಮಾಡಬೇಕಾದಂತಹ ಮೊದಲ ಕೆಲಸ, ಸತ್ಯಾಭಿಜ್ಞ ತೀರ್ಥ ಶ್ರೀಪಾದಂಗಳವರ ವೃಂದಾವನ ಸ್ಥಾಪನೆಯಾಯಿತು. ಅಲ್ಲಿಯೇ ರಾಣೆಬೆನ್ನೂರಿನಲ್ಲಿ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರ ಸನ್ನಿಧಾನದಲ್ಲಿ ಮಹಾಸಮಾರಾಧನೆ ಮಾಡಬೇಕು. ಮಹಾಸಮಾರಾಧನೆ ಮಾಡಬೇಕು ಅಂದರೆ ಅದಕ್ಕೆ ಬೇಕಾದಷ್ಟು ಖರ್ಚಾಗ್ತದೆ. ಮಠದಲ್ಲಿ ಆಗ ಬಹಳ ಸಂಪತ್ತಿ ಇರಲಿಲ್ಲ, ಕೇವಲ 4,000 ರೂಪಾಯಿಗಳು ಮಾತ್ರ ಇತ್ತು. ಆದರೆ ಇಷ್ಟೆಲ್ಲ ದೊಡ್ಡ ಮಹಾಸಮಾರಾಧನೆ ಮಾಡಬೇಕು, ಬಂದ ವಿದ್ವಾಂಸರಿಗೆಲ್ಲ ಸಂಭಾವನೆಯನ್ನು ಕೊಡಬೇಕು. ಅದಕ್ಕೆ ಏನು ಮಾಡಬೇಕು? ಸರಿ, ಮಠದಲ್ಲಿರುವಂತಹ ಬಂಗಾರದ ಥಾಲಿಗಳಿದ್ದು ಅದನ್ನು ಒತ್ತಿ ಇಟ್ಟು ಹಣವನ್ನು ತಂದು ವೈಭವದಿಂದ ಮಹಾಸಮಾರಾಧನೆಯನ್ನು ಮಾಡಿದ್ದಾರೆ. ಮಹಾಸಮಾರಾಧನೆ ಏನೋ ಆಯಿತು. ಮಹಾಸಮಾರಾಧನೆ ಆದ ಮೇಲೆ ಬಹಳ ವೈಭವದಿಂದ ಮಹಾಸಮಾರಾಧನೆ ಆಯಿತು. ಇನ್ನೊಂದು ಪ್ರಸಂಗ, ಇದೇ ಪ್ರಸಂಗದಲ್ಲಿ ನಾನು ನೆನಪಾದದ್ದನ್ನು ಹೇಳ್ತೇನೆ. ಇದೇ ರಾಣೆಬೆನ್ನೂರಿನಲ್ಲಿ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರ ಆರಾಧನೆ ಪ್ರಸಂಗ ಬಂತು. ಸ್ವಲ್ಪ ದಿವಸದಲ್ಲಿಯೇನೆ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರ ಆರಾಧನೆಯ ಪ್ರಸಂಗದ ಹೊತ್ತಿಗೆಯೇ ಸರಿಯಾಗಿ ಗಾಂಧೀಜಿಯವರ ಹತ್ಯೆಯಾಯಿತು. ಗಾಂಧೀಜಿಯವರ ಹತ್ಯೆಯಾಯಿತು. ಗಾಂಧೀಜಿಯನ್ನು ಕೊಂದಂಥವನು ಬ್ರಾಹ್ಮಣ ಅಂತ ಸುದ್ದಿ ಗೊತ್ತಾದದ್ದೇ ತಡ ಎಲ್ಲ ಕಡೆಗೆ ಬ್ರಾಹ್ಮಣರನ್ನು ಹಿಂಸೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಇಡೀ ದೇಶದಲ್ಲಿ. ಆ ಹಾವಳಿ ರಾಣೆಬೆನ್ನೂರು ಅಂದರೆ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು ಇದ್ದ ಊರಿನಲ್ಲಿಯೂ ಬಂತು. ಪೊಲೀಸರು ಬಂದು ಹೇಳಿದರು, ಸ್ವಾಮಿ, ಇಲ್ಲಿ ಎಲ್ಲ ಇತರ ಜಾತಿಯವರು ಬ್ರಾಹ್ಮಣರನ್ನು ಸಂಹಾರ ಮಾಡ್ತಾ ಇದ್ದಾರೆ, ಬಹಳ ತೊಂದರೆ ಕೊಡ್ತಾ ಇದ್ದಾರೆ, ನೀವಿಲ್ಲಿರಬಾರ್ದು, ಈ ಊರು ಬಿಟ್ಟು ಹೋಗಬೇಕು ಅಂತ. ಅವರಂದ್ರು, ಇಲ್ಲ, ಇವತ್ತು ಪೂರ್ವಾರಾಧನೆ ಒಂದು ಮುಗಿಸ್ಕೊಂಡು ನಾವು ಹೋಗ್ತೇವೆ, ಇವತ್ತೊಂದು ದಿನದ ಮಟ್ಟಿಗಾದರೂ ನೀವೇನಾದರೂ ಮಾಡಬೇಕು. ಸರಿಯ ಪೊಲೀಸರು, ಇವತ್ತೊಂದು ದಿನ ನಾವು ಹೇಗಾದರೂ ರಕ್ಷಣೆ ಕೊಡ್ತೇವೆ, ನಾಳೆಯಿಂದ ನಮ್ಮ ಜವಾಬ್ದಾರಿ ಅಲ್ಲ ಅಂತ. ಇಲ್ಲ, ನಾವು ನಾಳೆ ಬೆಳಿಗ್ಗೆ ಬೇಗ ನಿರ್ಮಾಲ್ಯ ಮುಗಿಸ್ಕೊಂಡು ಹೋಗ್ತೇವೆ ಅಂತ. ಸರಿ, ಮರುದಿನ ಬೆಳಿಗ್ಗೆ ಎದ್ರು, ನಿರ್ಮಾಲ್ಯ ಪ್ರಾರಂಭವಾಯಿತು. ನಿರ್ಮಾಲ್ಯ ಆಯಿತು. ಇನ್ನೇನು ಸ್ವಾಮಿಗಳು ಊರಿಗೆ ಹೋಗ್ತಾರೆ ಅಂತ ನೋಡ್ತಾರೆ. ನಿರ್ಮಾಲ್ಯ ಆಯಿತು. ರಾಮದೇವರ ಪೂಜೆ ಶುರು ಮಾಡಿದ್ರು. ಅಡಿಗೆ ಮಾಡುವಂತ ಅಡಿಗೆಯವನಿಗೆ ಹೇಳಿದರು. ಪೊಲೀಸರಿಗೆ ಬಹಳ ಸಿಟ್ಟು ಬಂತು. ಇಷ್ಟು ಸೂಕ್ಷ್ಮವಾದಂತಹ ಪರಿಸ್ಥಿತಿ ಇದ್ದಾಗ ಇವರು ಹೀಗೆ ಮಾಡ್ತಾರಲ್ಲ ಅಂತ ಬಹಳ ಅಸಮಾಧಾನ ಆಯಿತು. 3 ದಿನಗಳ ಕಾಲ ಏನೂ ಮಾಡದೇನೆ ಅವ್ರು ಏನು ತೊಂದರೆ ಕೊಟ್ಟರೂ ನಾನು ಇಲ್ಲೇ ಮಾಡ್ತೇನೆ ಅಂತ ಧೈರ್ಯದಿಂದ ಅವರು ಆರಾಧನೆಯನ್ನು ಪ್ರಾರಂಭ ಮಾಡಿದರು. ಮಾಡಿದರೆ ಆಶ್ಚರ್ಯ ಹೇಳ್ತೇನೆ, ಸುಮಾರು 100 ಜನ ಬ್ರಾಹ್ಮಣರನ್ನು ಸಂಹಾರ ಮಾಡಬೇಕು, ಬ್ರಾಹ್ಮಣರ ಹತ್ಯೆ ಮಾಡಬೇಕು, ಅವರಿಗೆ ತೊಂದರೆ ಕೊಡಬೇಕು ಅಂತ ಏನು ರಾಣೆಬೆನ್ನೂರಿಗೆ ನುಗ್ಗಿದ್ದರೋ, ದೈವವಶಾತ್ ಸತ್ಯಪ್ರಮೋದರ ತಪಸ್ಸಿನ ಸಾಮರ್ಥ್ಯದಿಂದ ಅದೇ ರಾಣೆಬೆನ್ನೂರಿಗೇನೆ
ಬೆಂಗಳೂರಿನಿಂದ ಸ್ಪೆಷಲ್ ಫೋರ್ಸ್ ಕಳಿಸಿದರು. ಇದು ಯಾಕೆ ಗೊತ್ತಿಲ್ಲ. ಸ್ಪೆಷಲ್ ಫೋರ್ಸ್ ಬಂದು ಆ ಬಂದವರನ್ನೆಲ್ಲ ಅರೆಸ್ಟ್ ಮಾಡಿ ಕರೆದುಕೊಂಡು ಹೋದರು. 3 ದಿನಗಳ ಆರಾಧನೆ ನಿರ್ವಿಘ್ನವಾಗಿ ಸತ್ಯಪ್ರಮೋತೀರ್ಥ ಶ್ರೀಪಾದಂಗಳವರು ನೆರವೇರಿಸಿದರು. ಆಗ ಅವರು ಒಂದು ಮಾತು ಹೇಳಿದರು, ನಾವು ಗುರುಗಳ ಮೇಲೆ ಭಾರ ಹಾಕಿದರೆ ನಮ್ಮನ್ನು ಕಾಪಾಡುವ ಜವಾಬ್ದಾರಿ ಅವರಿಗೆ. ನಾವು ಸುಮ್ಮನೆ ನಮ್ಮನ್ನು ಕಾಪಾಡಿಕೊಳ್ತೇವೆ ಅಂತ ನಾವು ಪ್ರಯತ್ನ ಮಾಡಿದರೆ ಅದು ಸಾಧ್ಯವಿಲ್ಲ. ಗುರುಗಳ ಮೇಲೆ ಭಾರ ಹಾಕಿದರೆ ಅವರು ಎಲ್ಲರನ್ನು ರಕ್ಷಣೆ ಮಾಡ್ತಾರೆ ಅಂತ ಹೇಳಿದರು. ಉತ್ತರಾದಿ ಮಠದ ಈ ದಿವ್ಯ ಪೀಠದಲ್ಲಿ ಅಲಂಕರಿಸಿದ ಪ್ರತಿಯೊಬ್ಬ ಯತಿಯ ಮೊದಲ ಕರ್ತವ್ಯ ಅವನು ಸುಧಾಪಾಠವನ್ನು ಹೇಳಿ ಮಂಗಳವನ್ನು ಮಾಡಬೇಕು. ಸುಧಾಪಾಠವನ್ನು ಹೇಳಿ ಮಂಗಳ ಮಾಡದೇ ಇದ್ದರೆ ಅವನು ಆ ಪೀಠಕ್ಕೆ ಅನರ್ಹ. ಅಷ್ಟು ವಿದ್ವತ್ತು ಇತ್ತು ಅಂತಾದರೇನೆ ಆ ಪೀಠವನ್ನು ಮುಟ್ಟಬೇಕು, ಇಲ್ಲದೇ ಇದ್ರೆ ಮುಟ್ಟಬಾರದು. ಸರಿ, ಸತ್ಯಧ್ಯಾನತೀರ್ಥ ಶ್ರೀಪಾದಂಗಳವರಲ್ಲಿ ಅಧ್ಯಯನ ಮಾಡಿದಂತಹ ಮಹಾ ಮೇಧಾವಿ ಜಟ್ಟಿಗಳಿದ್ದರಲ್ಲ, ಅವರು ಆಶ್ರಮವನ್ನೇನೋ ತೆಗೆದುಕೊಂಡಿದ್ದಾರೆ. ಇವರು ನೋಡೋಣ ಎಷ್ಟು ದಿನ ಇವನು ಇಲ್ಲಿ ಟಿಕಾಯಿಸ್ತಾನೆ ಅಂತ. ಯಾಕೆ ಅಂದರೆ ಅದಕ್ಕೊಂದು ಕಾರಣವೂ ಇತ್ತು. ಬಹಳ ಸೂಕ್ಷ್ಮ ಪ್ರಕೃತಿ ಗುರುರಾಜಾಚಾರ್ಯರದು. ಒಂದು ದಿನವೂ ತಣ್ಣೀರು ಸ್ನಾನ ಮಾಡಿ ಗೊತ್ತಿಲ್ಲ, ಕೇವಲ ಬಿಸಿನೀರು ಸ್ನಾನ, ಸ್ವಲ್ಪ ತಣ್ಣೀರು ಸ್ನಾನ ಮಾಡಿದ ಕೂಡಲೇ ಜ್ವರ ಬರುವುದು. ಅಂತಹ ಸೂಕ್ಷ್ಮ ಪ್ರಕೃತಿಯ ಈ ಗುರುರಾಜ ಈ ಪೀಠದ ಮೇಲೆ ಎಷ್ಟು ದಿನ ಕೂತಾನು? ಬಹಳ ಅಂದರೆ 3 ದಿನ, ಇನ್ನೂ ಹೆಚ್ಚು ಅಂದರೆ 3 ತಿಂಗಳು, ಬಹಳ ಅಂದರೆ 1 ವರ್ಷ ಇದ್ದಾನು. ಅದಕ್ಕಿಂತ ಹೆಚ್ಚು ಇವನು ಪೀಠದ ಮೇಲೆ ಇರಲಾರ ಅಂತ ಎಲ್ಲ ಜನ ಮಾತಾಡ್ತಾ ಇದ್ದಾರೆ. ಸರಿ, ಮಹಾಸ್ವಾಮಿಗಳ ಕಿವಿಗೆ ಬಿತ್ತು, ಸುಮ್ಮನೆ ಇದ್ದು ಎಲ್ಲ. ಹಾಗಾದರೆ ಈ ಪಂಡಿತರ ಬಾಯಿಯೆಲ್ಲ ಮುಚ್ಚಿಸಬೇಕು ಅಂದರೆ ಸುಧಾಪಾಠ ಹೇಳಬೇಕು. ಸರಿ, ಸುಧಾಪಾಠ ಹೇಳೋಣ ಅಂತ ಆನವಟ್ಟಿಯಲ್ಲಿ ಮೊದಲನೆಯ ಚಾತುರ್ಮಾಸ್ಯ ಎಲ್ಲರಿಗೂ ರಾಯಸವನ್ನು ಕಳಿಸಿ ಸುಧಾಪಾಠಕ್ಕೆ ಹೇಳಿ ಕಳಿಸ್ತಾರೆ. ಸುಧಾಪಾಠವನ್ನು ಅಖಂಡವಾಗಿ ಮೊದಲನೆಯ ಸುಧಾಮಂಗಳ ಮಲಖೇಡದಲ್ಲಿ ಮಾಡುವುದು ಅಂತ ನಿರ್ಣಯ ಮಾಡಿಬಿಟ್ರು. ಸುಧಾಮಂಗಳ ಮಲಖೇಡದಲ್ಲಿ ಮಾಡ್ತಾ ಇದ್ದೇವೆ, ಅದಕ್ಕಾಗಿ ಸುಧಾಪಾಠವನ್ನು ಹೇಳ್ತೇವೆ, ಎಲ್ಲ ವಿದ್ವಾಂಸರು ಬರಬೇಕು ಅಂತ ಆಮಂತ್ರಣವನ್ನು ಕೊಟ್ಟು ಎಲ್ಲ ವಿದ್ವಾಂಸರು ಎದುರಿಗೆ ಕುಳಿತಾಗ ರಾತ್ರಿಯೆಲ್ಲ ಅವಲೋಕನ ಮಾಡಬೇಕು. ಎಲ್ಲ ಟೀಕಾ ಟಿಪ್ಪಣಿಗಳನ್ನು, ಸೂಕ್ಷ್ಮವಾದ ವಿಷಯಗಳನ್ನು, ಪರಿಷ್ಕಾರಗಳನ್ನೆಲ್ಲ ರಾತ್ರಿ 3 ಗಂಟೆಯವರೆಗೆ ಅವಲೋಕನ ಮಾಡುವುದು. 4 ಗಂಟೆಗೆ ಪಾಠ ಪ್ರಾರಂಭ, 4ರಿಂದ 11ರವರೆಗೆ ಪಾಠ, ಮತ್ತೆ ಪೂಜೆ, ಮಧ್ಯಾಹ್ನ 1ರಿಂದ 5ರವರೆಗೆ ಪಾಠ, ಸ್ವಲ್ಪ ಅವಕಾಶ, ಮತ್ತೆ 7ರಿಂದ 11ರವರೆಗೆ ಪಾಠ, ರಾತ್ರಿ 11ರಿಂದ 3ರವರೆಗೆ ಅವಲೋಕನ. ಇದು ಶ್ರೀಪಾದಂಗಳವರ ದಿನಚರಿ. ಇದು 1-2 ದಿನ ಅಲ್ಲ, ಹೀಗೆ 5-6 ತಿಂಗಳ ಕಾಲ ಅಖಂಡವಾಗಿ ಶ್ರೀಮನ್ಯಾಯ ಸುಧಾ ಪಾಠವನ್ನು ಹೇಳ್ತಾ ಇದ್ದಾರೆ. ಎದುರಿಗೆ ಕುಳಿತಂತಹ ಎಲ್ಲ ಪಂಡಿತರು ಬೆರಳು ಕಚ್ಚಿಬಿಟ್ಟು, ಒಬ್ಬ ಏನಿದು ಪಾಂಡಿತ್ಯ, ಸಾಕ್ಷಾತ್ ಸತ್ಯಧ್ಯಾನರೇ ಇವರ ಇವರಲ್ಲಿ ಕೂತು ಪಾಠ ಹೇಳ್ತಾ ಇದ್ದಾರೆ ಅಂತನ್ನುವಂತೆ ಅಷ್ಟು ಅದ್ಭುತವಾಗಿ ಪಾಠವನ್ನು ಹೇಳ್ತಾ ಮಹಾಸ್ವಾಮಿಗಳವರು ಪಾಠವನ್ನು ಹೇಳ್ತಾ ಇದ್ದಾರೆ. ಈ ಪ್ರಸಂಗ ಆಗುವುದಕ್ಕಿಂತಲೂ ಮುಂಚೆ ಒಂದು ಘಟನೆಯಾಯಿತು, ಬಹಳ ರೋಮಾಂಚಕಾರಿಯಾದಂತಹ ಘಟನೆ. ಎಲ್ಲ ವಿದ್ವಾಂಸರಿಗೆ ಪಾಠವನ್ನು ಹೇಳಬೇಕು, ದೊಡ್ಡದಾದಂತಹ ಜವಾಬ್ದಾರಿ. ಉತ್ತರಾದಿ ಮಠ ಅಂದರೆ ಕೇವಲ ಒಂದು ಸಣ್ಣ ಮನೆಯಲ್ಲ, ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಹರಡಿದಂತಹ ದೊಡ್ಡ ಸಾಮ್ರಾಜ್ಯ. ಈ ದೊಡ್ಡ ಸಾಮ್ರಾಜ್ಯದ ಗುರುತರವಾದ ಜವಾಬ್ದಾರಿ ಈ ಪಂಡಿತರಿಗೆ ಪಾಠ ಹೇಳುವುದು. ಇದೆಲ್ಲವನ್ನು ನಾನು ಹೇಗೆ ನೀಗಿಸ್ತೇನೆ ಅಂತ ಬಹಳ ಚಿಂತಾಕ್ರಾಂತರಾಗಿದ್ದರು ಮಹಾಸ್ವಾಮಿಗಳು. ಚಿಂತಾಕ್ರಾಂತರಾಗಿ ಒಂದು ದಿನ ರಾತ್ರಿ ಹಾಗೇ ಮಲಗಿಕೊಂಡಿದ್ದಾರೆ, ವಿಚಾರ ಮಾಡ್ತಾನೇ ಇದ್ದಾರೆ. ಸ್ವಲ್ಪ ನಿದ್ರೆ ಹತ್ತಿದೆ, ಅಲ್ಲಿಯೇ ಹೊರಗಿದ್ದಾರೆ, ಮಲಗಿಕೊಂಡಿದ್ದಾರೆ. ಸ್ವಲ್ಪತ್ತಾದ ಕೂಡಲೇ ಯಾರೋ ಬಡಿದು ಎಬ್ಬಿಸಿದಂತೆ ಆಯಿತು. ಜಗ್ಗನೆ ಕಣ್ಣು ತೆಗೆದು ನೋಡ್ತಾರೆ, ಎದುರಿಗೆ ಒಂದು ದಿವ್ಯ ವ್ಯಕ್ತಿ, ಒಳ್ಳೆ ತೇಜೋಮಯವಾದ ವ್ಯಕ್ತಿ ಎದುರಿಗೆ ನಿಂತಿದ್ದಾರೆ. ಅವರು ಸತ್ಯಧ್ಯಾನತೀರ್ಥ ಶ್ರೀಪಾದಂಗಳವರು. ಯಾಕೆ, ಏನಾಯಿತು ಅಂದಾಗ ಅವರು ಹೇಳಿದ್ರು, ಸ್ವಾಮಿ, ಇಷ್ಟು ದೊಡ್ಡದಾದಂತಹ ಮಠ, ಇದನ್ನು ನಾನು ಹೇಗೆ ನೀಗಿಸ್ತೇನೆ? ನನಗೆ ಸಾಧ್ಯವಿಲ್ಲ, ನನ್ನ ಆರೋಗ್ಯವೇ ಸರಿ ಇರೋದಿಲ್ಲ. ಅಂಥದ್ದು ಇಷ್ಟು ದೊಡ್ಡದಾದಂತಹ ಮಠವನ್ನು ಇಷ್ಟೆಲ್ಲ ಪಂಡಿತರನ್ನು ನೀಗಿಸಿಕೊಂಡು ನಾನು ಹೇಗೆ ಹೋಗ್ಬೋದು ಅಂತ. ನಿಮಗೆ ಶರಣು ಹೋಗಿದ್ದೇನೆ, ನೀವು ಉದ್ಧಾರ ಮಾಡಬೇಕು ಅಂತ ಕೇಳಿದಾಗ ಸತ್ಯಧ್ಯಾನತೀರ್ಥ ಶ್ರೀಪಾದಂಗಳವರು ಆಶೀರ್ವಾದ ಮಾಡಿ ಒಂದು ಮಾತು ಹೇಳ್ತಾರೆ. ಯಾಕೆ ವಿಚಾರ ಮಾಡ್ತೀಯಪ್ಪ? ನಿನ್ನ ಹಿಂದೆ ನಾನಿದ್ದೇನೆ. ನಿನ್ನ ಹಿಂದೆ ಎಲ್ಲಿಯವರೆಗೆ ನಾನಿದ್ದೇನೆ, ಗುರುಗಳಿದ್ದಾರೆ, ಅಲ್ಲಿಯವರೆಗೆ ನಿನಗೆ ಯಾವ ತೊಂದರೆಯೂ ಇಲ್ಲ. ನೀನು 1 ದಿವಸ 2 ದಿವಸ ಅಂದ್ರಲ್ಲ, ನೀನು 80 ವರ್ಷಗಳ ಕಾಲ ಅಖಂಡವಾಗಿ ಈ ಸಾಮ್ರಾಜ್ಯವನ್ನು ಆಳ್ತಿ, ಯಾವ ವಿಚಾರವನ್ನು ಮಾಡಬೇಡ ಅಂತ ಅವರು ಹೇಳಿದ್ರಂತೆ.
ಸರಿಯಾಗಿ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಹೇಳಿದಂತೆಯೇ 80 ವರ್ಷದ ಪೂರ್ಣ ಜೀವನವನ್ನು ನಡೆಸಿ ಮಹಾಸ್ವಾಮಿಗಳವರು ಪರಂಧಾಮ. ಇದು ಈಗ ನಾವು ಹೇಳ್ತಾ ಇರುವ ಕಥೆಯಲ್ಲ. ಮಹಾಸ್ವಾಮಿಗಳು ತಾವಿನ್ನೂ ಬದುಕಿದ್ದಾಗಲೇನೆ ಈ ಕಥೆಯನ್ನು ಅನೇಕ ಬಾರಿ ಅವರು ಹೇಳ್ತಾ ಇದ್ದರು. ಅಂತಹ ಮಹಾಸ್ವಾಮಿಗಳವರ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ಒಂದು ಅಭಯ ರಕ್ಷೆ, ಸತ್ಯಾಭಿಜ್ಞ ತೀರ್ಥ ಶ್ರೀಪಾದಂಗಳವರ ಒಂದು ಅನುಗ್ರಹ, ಇವುಗಳಿಂದ ಅಖಂಡವಾಗಿ 50 ವರ್ಷಗಳ ಕಾಲ ಅವರು ಹೇಗೆ ರಾಜ್ಯವಾಳಿದರು ಅದು ನಮಗೆ ಪ್ರತ್ಯಕ್ಷವಾಗಿದೆ. ಶ್ರೀಪಾದಂಗಳವರು ಇಷ್ಟೆಲ್ಲ ರಾಜ್ಯ ಆಳಲಿಕ್ಕೆ ಅವರಿಗಿರುವ ಒಂದೇ ಒಂದು ಅಸ್ತ್ರ ಅಂದರೆ ಅದು ಗುರುಭಕ್ತಿ. ಅಗಾಧವಾದಂತಹ ಗುರುಭಕ್ತಿಯನ್ನು ಹೊಂದಿದವರು ಮಹಾಸ್ವಾಮಿಗಳವರು. ಎಂಥದೇ ಪ್ರಸಂಗ ಬರಲಿ ಅವರು ಗುರುಗಳಿಗೆ ಶರಣ ಹೋಗ್ತಾ ಇತ್ತು, ಇನ್ನೇನು ಮಾಡ್ತಾ ಇರಲಿಲ್ಲ. ಅವರಿಗೆ ಗುರುಗಳು ಅಂದರೆ ಸತ್ಯಾಭಿಜ್ಞ ತೀರ್ಥ ಶ್ರೀಪಾದಂಗಳವರು, ಸತ್ಯಧ್ಯಾನರು, ಟೀಕಾಕೃತ್ಪಾದರು, ರಘುತ್ತಮರು, ಇವರೆಲ್ಲರ ಮೇಲೆ ಅಪಾರವಾದಂತಹ ವಿಶ್ವಾಸ. ಎಂಥದೇ ಕಠಿಣ ಪ್ರಸಂಗ ಬಂದಾಗಲೂ ಅವರು ಬೇರೆ ಯಾವ ವಿಚಾರವನ್ನು ಮಾಡ್ತಾ ಇರಲಿಲ್ಲ, ಮೊದಲಿಗೆ ಗುರುಗಳ ಸ್ಮರಣೆ ಮಾಡ್ತಾ ಇದ್ರು. ಶ್ರೀ ಗುರುಭ್ಯೋ ನಮಃ ಅಂದರೂ ಅವರಿಗೆ ಎಲ್ಲ ಆಪತ್ತು ಪರಿಹಾರ ಆಗ್ತಾ ಇತ್ತು. ಅಷ್ಟು ಗುರುಭಕ್ತಿಯನ್ನು ನೋಡಬೇಕು ಆ ಮಹಾಸ್ವಾಮಿಗಳಲ್ಲಿ. ಅಂತಹ ಮಹಾ ಗುರುಭಕ್ತಿ, ಸುಧಾಪಾಠದ ದೀಕ್ಷೆ. ಮೊದಲ ಸುಧಾಮಂಗಳ ಬಹಳ ವೈಭವದಿಂದ ಮಲಖೇಡದಲ್ಲಿ ಮೊದಲನೆಯ ಸುಧಾಮಂಗಳ 8 ಗಂಟೆಗಳ ಕಾಲ ಅದ್ಭುತವಾಗಿ ಸುಧಾ ಅನುವಾದವನ್ನು ಮಾಡಿದ್ದಾರೆ. ಎಲ್ಲ ಪಂಡಿತರಿಗೆ ಆಶ್ಚರ್ಯವಾಗಿದೆ. ಎಲ್ಲರೂ ಶರಣಾಗತರಾಗಿದ್ದಾರೆ. ಸಾಷ್ಟಾಂಗ ನಮಸ್ಕಾರ ಹಾಕಿ ಹೇಳ್ತಾರೆ, ಸ್ವಾಮಿ ನಾವೇನೋ ಅಂದ್ಕೊಂಡಿದ್ವಿ ನೀವೇನೇನೋ ಸಣ್ಣ ಹುಡುಗರು ಅಂತ, ಆದರೆ ನಿಮ್ಮ ಪಾಂಡಿತ್ಯ, ನಿಮ್ಮ ಪ್ರತಿಭೆ, ನಿಮ್ಮ ವಿದ್ವತ್ತು ಇವುಗಳನ್ನು ನೋಡಿ ನಾವು ಬೆರಗಾಗಿದ್ದೇವೆ ಅಂತ ಸಾಷ್ಟಾಂಗ ನಮಸ್ಕಾರ ಹಾಕಿದರು ಎಲ್ಲ ಪಂಡಿತರು. ಅಂತಹ ಅದ್ಭುತವಾಗಿರತಕ್ಕಂತಹ ಸುಧಾ ಮಂಗಳವನ್ನು, ಮೊದಲನೆಯ ಸುಧಾ ಮಂಗಳವನ್ನು ಮಾಡಿದ್ದಾರೆ. ಶ್ರೀಪಾದಂಗಳವರ ಸುಧಾಮಂಗಳ. ಈ ಸುಧಾಮಂಗಳ ಆಗುವ ಹೊತ್ತಿಗೇನೆ ಉತ್ತರ ಕರ್ನಾಟಕದಲ್ಲಿ, ವಿಶೇಷವಾಗಿ ಸತ್ತಿ ನಗರದಲ್ಲಿ ಕ್ಷಾಮ, ಒಟ್ಟಾರೆ ಮಳೆಯೇ ಇಲ್ಲ. 2-3 ವರ್ಷಗಳಿಂದ ಮಳೆ ಇಲ್ಲದೆ ಒದ್ದಾಡ್ತಾ ಇದ್ದಾರೆ ಸತ್ತಿ ಜನರ ಎಲ್ಲ ಭಕ್ತರು. ಅವರಿಗೆ ಗೊತ್ತಾಯಿತು ಮಲಖೇಡದಲ್ಲಿ ಸ್ವಾಮಿಗಳು ಬಂದಿದ್ದಾರೆ, ಅವರಿಗೆ ಹೋಗಿ ಪ್ರಾರ್ಥನೆ ಮಾಡೋಣ ಅಂತ ಎಲ್ಲ ಸತ್ತಿ ಊರಿನ ಜನ ಮಲಖೇಡಕ್ಕೆ ಬಂದಿದ್ದಾರೆ. ಮಲಖೇಡಕ್ಕೆ ಬಂದು ಶ್ರೀಪಾದಂಗಳವರಿಗೆ ನಮಸ್ಕಾರ ಮಾಡಿ, ಸ್ವಾಮಿ ನಮ್ಮ ಊರಿಗೆ ತಾವು ದಯಮಾಡಿಸಬೇಕು. ಸತ್ತಿ ಊರಿನ ಜನ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರಿಗೆ ಅಚ್ಛಿನ್ನ ಶಿಷ್ಯರು. ಇವರು ಹೊಸದಾಗಿ ಆಶ್ರಮ ತೆಗೆದುಕೊಂಡವರು, ಏನೋ ಕರೆದುಕೊಂಡು ಹೋಗೋಣ ಅಂತ ಬಂದಿದ್ದಾರೆ. ಸರಿ ಬರ್ತೇನೆ ಅಂತ ಶ್ರೀಪಾದಂಗಳವರು ಒಪ್ಪಿದ್ದಾರೆ. ಸತ್ತಿ ಊರಿಗೆ ಕರೆದುಕೊಂಡು ಹೋಗಿದ್ದಾರೆ. ಶುಭ್ರವಾದ ಆಕಾಶ, ನಕ್ಷತ್ರ ಕಾಣಿಸ್ತಾ ಇದೆ, ಚಂದ್ರ ಕಾಣಿಸ್ತಾ ಇದ್ದಾನೆ. ರಾತ್ರಿ 7:30 ಸುಮಾರಿಗೆ ಸತ್ತಿ ಊರಿಗೆ ಪ್ರವೇಶ ಮಾಡಿದ್ದಾರೆ ಶ್ರೀಪಾದಂಗಳವರು. ಸತ್ತಿ ಊರಿಗೆ ಪ್ರವೇಶ ಮಾಡಿ ರಾಮಚಂದ್ರ ದೇವರ ಪೆಟ್ಟಿಗೆಯನ್ನು ಇಟ್ಟು ಮಂಗಳಾರತಿ ಮಾಡಿ ಹೊರಗೆ ಬರ್ತಾರೆ. ಎಲ್ಲಿತ್ತು ಗೊತ್ತಿಲ್ಲ, ಎಲ್ಲ ಮೇಘಗಳು ಬಂದು ಆ ಕ್ಷಣದಲ್ಲಿ ಮಳೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಸತ್ತಿ ಊರಿನ ಜನರಿಗೆ ಬಹಳ ಆಶ್ಚರ್ಯ. ಅಂದಿನಿಂದ ಇಂದಿನವರೆಗೂ ಕೂಡ ಸತ್ಯ ಪ್ರಮೋದರು ಅಂದ ತಕ್ಷಣ ಮಳೆ ತರಿಸಿದ ಆ ಸ್ವಾಮಿಗಳ ಹೆಸರನ್ನು ನೆನೆಸಿದ ಕೂಡಲೇ ಕಣ್ಣಲ್ಲಿ ಗಳಗಳ ನೀರಿನ ಮಳೆಯನ್ನು ತರುವಂತಹ ಮಹಾಭಕ್ತರು ಸತ್ತಿ ಊರಿನ ಜನ. ಅವರನ್ನು ಅಷ್ಟು ಭಕ್ತರನ್ನಾಗಿ ಮಾಡಿಕೊಂಡಂತಹ ಮಹಿಮೆ ಶ್ರೀ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರದು. ಅಲ್ಲಿಂದ ಅನೇಕ ಮಹಿಮೆಗಳು ನಾನು ಕಾಲಕ್ರಮೇಣ ಏನು ಹೇಳುವುದಿಲ್ಲ, ಕೆಲವು ಮಹಿಮೆಗಳನ್ನು ಹೇಳಿ ಶ್ರೀಪಾದಂಗಳವರು ಅನುಗ್ರಹ ಸಂದೇಶದಲ್ಲಿ ಹೇಳುವರಿದ್ದಾರೆ. ಶ್ರೀಪಾದಂಗಳವರ ಪಾಂಡಿತ್ಯ ಈಗ ನಾವು ಕೇಳಿದಂತೆ ಉತ್ತರಾದಿ ಮಠದ ಪೀಠಕ್ಕೆ ಬಂದ ಕೂಡಲೇ ಮೊದಲು ಮಾಡಬೇಕಾದ ಕೆಲಸ ಸುಧಾಪಾಠ, ಇನ್ನೊಂದು ವಾದಿಗಳ ಜಯ. ಎಲ್ಲ ವಾದಿಗಳನ್ನು ಗೆಲ್ಲಬೇಕು, ಮೊದಲು ಕಾಶಿಗೆ ಹೋಗಬೇಕು. ಕಾಶಿ ಅಂದರೆ ಎಲ್ಲ ಪರವಾದಿಗಳ ಒಂದು ದೊಡ್ಡದಾದಂತಹ ಗಟ್ಟಿ ನೆಲ. ಅಲ್ಲಿ ಹೋಗಿ ಯಾರು ವಾಕ್ಯಾರ್ಥ ಮಾಡಿಕೊಂಡು ಬರ್ತಾರೋ, ಅಲ್ಲಿ ಜಯಪತ್ಯ ತೆಗೆದುಕೊಂಡು ಬರ್ತಾರೋ ಅವರು ನಿಜವಾಗಿ ವಿದ್ವಾಂಸರು ಅಂತ ಅರ್ಥ ಅನ್ನುವ ಒಂದು ಪ್ರತೀತಿ ಇದ್ದ ಕಾಲ. ಶ್ರೀಪಾದಂಗಳವರು ಕಾಶಿ ದಿಗ್ವಿಜಯವನ್ನು ಮಾಡಿದ್ದಾರೆ. ಕಾಶಿಯಲ್ಲಿ ದೊಡ್ಡ 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 ವಿದ್ವಾಂಸರು, ಮಹಾ ವಿದ್ವಾಂಸರು, ಗಿರಿಧರ ಶರ್ಮ, ಸಭಾಪತ್ಯುಪಾಧ್ಯಾಯ, ಜೋಖನ್ ರಾಮ್ ಪಾಂಡೆ ಅಂತ, ಆಮೇಲೆ ಹರೇರಾಮ್ ಶುಕ್ಲಾ, ಇವರೆಲ್ಲ ದೊಡ್ಡ ದೊಡ್ಡ ನ್ಯಾಯ ಪಂಡಿತರು. ಅಲ್ಲಿನ ಕಾಶಿಯ ವಿಶ್ವವಿದ್ಯಾಲಯಗಳಲ್ಲಿ ಉನ್ನತ ಹುದ್ದೆಯಲ್ಲಿರುವಂಥವರು. ಅವರೆಲ್ಲರನ್ನು ಕರೆಸಿ ವಾಕ್ಯಾರ್ಥವನ್ನು ಮಾಡಿದ್ದಾರೆ. ವಾಕ್ಯಾರ್ಥವನ್ನು ಮಾಡಿ ಶ್ರೀಮದ್ ಆಚಾರ್ಯರ ಸಿದ್ಧಾಂತವನ್ನು ಸಮರ್ಥನೆ ಮಾಡಿ ಅವರೆಲ್ಲರೂ ಸೇರಿ ಶ್ರೀಪಾದಂಗಳವರಿಗೆ ನಮಸ್ಕಾರ ಮಾಡಿ
ಸನ್ಮಾನ ಪತ್ರವನ್ನು ಕೊಟ್ಟಿದ್ದಾರೆ. ಆ ಸನ್ಮಾನ ಪತ್ರ ಈಗಲೂ ನೋಡಲಿಕ್ಕೆ ಸಿಗ್ತದೆ. ಅಂತಹ ಕಾಶಿ ದಿಗ್ವಿಜಯ, ಗಯಾ ದಿಗ್ವಿಜಯ ಎಲ್ಲವನ್ನು ಮುಗಿಸಿಕೊಂಡು ಶ್ರೀಪಾದಂಗಳವರು ಯರಗೋಳಕ್ಕೆ ಬಂದಿದ್ದಾರೆ. ಶ್ರೀಪಾದಂಗಳವರ ಜೀವನ 50 ವರ್ಷದ ಅವರ ಜೀವನದಲ್ಲಿ ನಾವು ಬೇಕಾದಷ್ಟು ಹೊಸ ಹೊಸ ಮುಖಗಳನ್ನು ಕಾಣ್ತೇವೆ. ಅವರ ತಪಶ್ಚರ್ಯ ಇರಬಹುದು, ಅವರ ದೀಕ್ಷೆ ಇರಬಹುದು, ಅವರ ಶಿಷ್ಯವಾತ್ಸಲ್ಯ ಇರಬಹುದು, ಅವರ ಪಾಂಡಿತ್ಯ ಇರಬಹುದು. ಹೀಗೆ ಒಂದಲ್ಲ ಎರಡಲ್ಲ ಅನೇಕ ಮುಖಗಳು ಆ ಶ್ರೀಪಾದಂಗಳವರ ವ್ಯಕ್ತಿತ್ವದಲ್ಲಿ, ಜೀವನದಲ್ಲಿ ನಾವು ಕಾಣ್ತೇವೆ. ಯರಗೋಳಕ್ಕೆ ಬಂದಿದ್ದಾರೆ. ಯರಗೋಳದಲ್ಲಿ ಬಂದಾಗ ಕಾಷ್ಠಮೌನವನ್ನು ಮಾಡಿದ್ದಾರೆ. 48 ದಿನಗಳ ಕಾಲ ಕಾಷ್ಠಮೌನ, ಏನು ಮಾತಾಡುವುದಿಲ್ಲ, ಕೇವಲ ಐತರೇಯ ಪಾಠವನ್ನು ಹೇಳುವುದು. ಐತರೇಯ ಶ್ರೀಮದಾಚಾರ್ಯರು ರಚನೆ ಮಾಡಿದಂತಹ ಭಾಷ್ಯ ಹಾಗೂ ಐತರೇಯ ಉಪನಿಷತ್ತು ಇವುಗಳ ಪಾಠವನ್ನು ಹೇಳುವುದು. ಯರಗೋಳ ಈಗ ಇದ್ದಂತೆ ಇರಲಿಲ್ಲ, ಕೇವಲ ಕಾಡು, ಅದು ಯಾರೂ ಇರದೇ ಇದ್ದಂತಹ ನಿರ್ಜನವಾದ ಪ್ರದೇಶ. ಅಲ್ಲಿ ಕಾಷ್ಠಮೌನವನ್ನು ಮಾಡಿ 48 ದಿನಗಳ ಕಾಲ ಯಾರ ಜೊತೆಗೆ ಮಾತನಾಡದೇನೆ ಕೇವಲ ಅಲ್ಪ ಆಹಾರ, ಮಿತಾಹಾರವನ್ನು ತೆಗೆದುಕೊಂಡು 48 ದಿನಗಳ ಕಾಲ ಅಲ್ಲಿ ವ್ರತವನ್ನು ಮಾಡಿದ್ದಾರೆ. ಶ್ರೀಪಾದಂಗಳವರು 5 ಬಾರಿ ವಿಷ್ಣು ಪಂಚಕ ವ್ರತವನ್ನು ಮಾಡಿದ್ದಾರೆ. ಒಂದಲ್ಲ ಎರಡಲ್ಲ 5 ಬಾರಿ ವಿಷ್ಣು ಪಂಚಕ ವ್ರತವನ್ನು ಮಾಡಿ ಉಡುಪಿಯ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ಅದನ್ನು ಸಮರ್ಪಣೆ ಮಾಡ್ತಾರೆ. ಹೀಗೆ ಅನೇಕ ವ್ರತಗಳು, ವ್ರತ ದೀಕ್ಷೆ. ಅವರು ಪ್ರತ್ಯೇಕ ವ್ರತ ಮಾಡಬೇಕು ಅಂತ ಅವಶ್ಯಕತೆಯೇ ಇರಲಿಲ್ಲ. ಯಾಕೆಂದರೆ ಅವರ ನಿತ್ಯ ಜೀವನವೇ ವ್ರತಮಯವಾಗಿತ್ತು. ಅವರ ಆಹಾರವೇ ಅತ್ಯಂತ ಅಲ್ಪವಾದ ಆಹಾರ. 1-2 ನಿಮಿಷದಲ್ಲಿ ಊಟ ಮುಗಿಸಿ ಎದ್ದು ಬಂದ್ಬಿಡ್ತಾ ಇದ್ರು. ಸ್ವಲ್ಪ ಮಿತವಾದ ಆಹಾರ. ಅಷ್ಟಿದ್ದರೂ ಕೂಡ ಅಷ್ಟೇ ಉತ್ಸಾಹ ದೀಕ್ಷೆಗಳಿಂದ ಅವರು ಎಲ್ಲ ಕಾರ್ಯಗಳಲ್ಲಿ ಪ್ರವೃತ್ತರಾಗ್ತಾ ಇದ್ದರು. ಅಂತಹ ದೀಕ್ಷಾಬದ್ಧವಾದಂತಹ ಜೀವನವನ್ನು ನಡೆಸಿದಂಥವರು ಮಹಾಸ್ವಾಮಿಗಳವರು. ಅವರ ಶಿಷ್ಯವಾತ್ಸಲ್ಯ, ಅವರ ಗುರುಭಕ್ತಿ, ಅವರ ಸಂಪ್ರದಾಯ ನಿಷ್ಠೆ, ಅವರು ಮಾಡಿದಂತಹ ದಾನಗಳು, ಬೇಕಾದಷ್ಟು ದಾನಗಳನ್ನು ಮಾಡಿದ್ದಾರೆ. ದಾನಗಳು, ವಿದ್ವತ್ತು, ಅವರ ಮೇಧಾಶಕ್ತಿ ಎಷ್ಟಿತ್ತು ಅಂತಂದರೆ ಅನೇಕ ಜನ ವಿದ್ವಾಂಸರಿಗೆ ಅದು ಗೊತ್ತಿರ್ತದೆ. ಒಂದು ದಿನ ಅವರು ಉಪನ್ಯಾಸ ಮಾಡಬೇಕಾದರೆ ನೋಟ್ಸ್ ಮಾಡಿಕೊಂಡು ಉಪನ್ಯಾಸ ಮಾಡಿದವರಲ್ಲ. ಅವರು ಏನೇ ಹೇಳಿ, 1 ಗಂಟೆ ಹೇಳಿ, 5 ಗಂಟೆ ಹೇಳಿ, 50 ಗಂಟೆ ಹೇಳಿ, ಎಲ್ಲ ಮುಖೋದ್ಗತವಾಗಿ ಹೇಳ್ತಾ ಇದ್ದರು. ಬೆಂಗಳೂರಿನಲ್ಲಿ ಒಂದು ದೊಡ್ಡ ಸಮಾರಂಭವಾಯಿತು. ಪೂಜ್ಯ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರು ಅಲ್ಲಿ ಶ್ರೀಪಾದಂಗಳವರ ವಿಶೇಷ ಆಮಂತ್ರಣದ ಮೇರೆಗೆ ಉಪಸ್ಥಿತರಿದ್ದರು. ಅಲ್ಲಿದ್ದಾಗ ಒಂದೇನೋ ಪ್ರಸಂಗ ಬಂತು, ವಾಕ್ಯಾರ್ಥ ಪ್ರಸಂಗ ಬಂತು. ಶ್ರೀಪಾದಂಗಳವರು ಪ್ರವಚನ ಮಾಡ್ತಾ ಇದ್ದಾರೆ. ಪ್ರವಚನ ಮಾಡಬೇಕಾದರೆ ಒಂದಾದ ಮೇಲೆ ಒಂದು ವಾಕ್ಯಗಳನ್ನು ಉದಾಹರಣೆ ಮಾಡ್ತಾ ಹೋಗ್ತಾ ಇದ್ದಾರೆ. ಎಷ್ಟೊತ್ತು ಮಾಡಿದರು ಅಂದರೆ ಮುಗಿತಾನೇ ಇಲ್ಲ. ಶ್ರೀಪಾದಂಗಳವರು ಒಂದಾದ ಮೇಲೆ ಹೇಳ್ತಾ ಇದ್ದಾರೆ. ಅದೆಲ್ಲ ಎಲ್ಲಿದು ಅಂದರೆ ಶ್ರೀಮದಾಚಾರ್ಯರ ವಾಕ್ಯಗಳಲ್ಲ, ಅದು ಶಂಕರಾಚಾರ್ಯರು ತಮ್ಮ ಭಾಷ್ಯದಲ್ಲಿ ಬರೆದಂತಹ ವಾಕ್ಯಗಳು. ಅದನ್ನು ಮುಖೋದ್ಗತವಾಗಿ ಹೇಳ್ತಾ ಇದ್ದರೆ ಪಕ್ಕದಲ್ಲಿ ಕುಳಿತಂತಹ ವಿದ್ಯಾಮಾನ್ಯರು ಆಶ್ಚರ್ಯದಿಂದ ಹೇಳ್ತಾರೆ, ನಿಮ್ಮ ಮೇಧಾಶಕ್ತಿ ಇದು ಅಸದೃಶ, ಯಾರಿಗೂ ಬರುವುದಿಲ್ಲ. ನಮ್ಮ ಗ್ರಂಥಗಳನ್ನೇ ಉಪಸ್ಥಿತ ಮಾಡಿಕೊಳ್ಳುವುದು ಕಷ್ಟ. ಅಂಥದ್ದರಲ್ಲಿ ನಮ್ಮ ಗ್ರಂಥಗಳ ಜೊತೆಗೆ ಪರಕೀಯ ಗ್ರಂಥಗಳನ್ನು ಉಪಸ್ಥಿತಿಯಲ್ಲಿ ಇಟ್ಟುಕೊಳ್ಳುವುದು ಬಹಳ ಆಶ್ಚರ್ಯ ಅಂತ. ಮತ್ತೊಂದು ಪ್ರಸಂಗವನ್ನು ಹೇಳ್ತೇನೆ. ಕರ್ನೂಲಿನಲ್ಲಿ ಮಹಾಸಮಾರಾಧನೆ, ಪೂಜ್ಯ ಮಹಾಸ್ವಾಮಿಗಳವರ 50ನೆಯ ಮಹಾಸಮಾರಾಧನೆ, ಅವರು ಮಾಡುವಂತಹ 50ನೆಯ ಮಹಾಸಮಾರಾಧನೆ ಅದು. ಆ ಪ್ರಸಂಗದಲ್ಲಿ ದಾಸ ಸಾಹಿತ್ಯ ಗೋಷ್ಠಿ ಅಂತ ಒಂದಾಯಿತು. TTDಯ ಅಪ್ಪಣಾಚಾರ್ಯರು ಎಲ್ಲರೂ ಸೇರಿದ್ದರಲ್ಲಿ. ದಾಸ ಸಾಹಿತ್ಯ ಗೋಷ್ಠಿಯಾದಾಗ ದಾಸ ಸಾಹಿತ್ಯದ ಬಗ್ಗೆ ಎಲ್ಲರೂ ಮಾತನಾಡಿದರು. ಕೊನೆಗೆ ಅಧ್ಯಕ್ಷೀಯ ಭಾಷಣ ಮಾಡಬೇಕು, ಮಹಾಸ್ವಾಮಿಗಳು ಮಾತಾಡಬೇಕಾಗಿತ್ತು. ಎಲ್ಲರಿಗೂ ಮಹಾಸ್ವಾಮಿಗಳು ತರ್ಕ ಮಾತಾಡಬಹುದು, ನ್ಯಾಯ ಮಾತಾಡಬಹುದು, ವ್ಯಾಕರಣ ಮಾತಾಡಬಹುದು, ವೇದಾಂತ ಮಾತಾಡಬಹುದು. ದಾಸ ಸಾಹಿತ್ಯ ಇವರು ಮಾತಾಡ್ತಾರೆ ಅಂತನ್ನುವ ಊಹೆ ಯಾರಿಗೂ ಇರಲಿಲ್ಲ. ಏನೋ ದಾಸ ಸಾಹಿತ್ಯ ಅಂದರೆ 1-2 ಅನುಗ್ರಹ ಸಂದೇಶವನ್ನು ಕೊಡಬಹುದು ಅಂತ ಎಲ್ಲರೂ ಕೂತಿದ್ವಿ. ಕೂತಾಗ ಶ್ರೀಪಾದಂಗಳವರು ಉಪನ್ಯಾಸ ಪ್ರಾರಂಭ ಮಾಡಿದರೆ ವಿಜಯದಾಸರ ಸುಳಾದಿಗಳು ಒಂದು ವಿಷಯ ತೆಗೆದುಕೊಂಡ್ರು. ಅದರ ಬಗ್ಗೆ ವಿಜಯದಾಸರ ಸುಳಾದಿಗಳನ್ನು ಹೇಳ್ತಾ ಹೋದರೆ 2 ಗಂಟೆಗಳ ಕಾಲ ಉಪನ್ಯಾಸ ಕೇವಲ ವಿಜಯದಾಸರ ಸುಳಾದಿಗಳ ಮೇಲೆ ಹೇಳಿದ್ದಾರೆ. ಎಲ್ಲ ಮತ್ತೆ ನೋಡಿ ಹೇಳುವುದಲ್ಲ, ಬಾಯಿಪಾಠವಾಗಿ ಮುಖೋದ್ಗತವಾಗಿ ವಿಜಯದಾಸರ ಆ ಸುಳಾದಿ ಈ ಸುಳಾದಿ ಎಲ್ಲ ಸುಳಾದಿಗಳನ್ನು ಬಾಯಿಯಿಂದ ಹೇಳಿದರು. ಇದು ಯಾವಾಗ ಅವರು ಕಲಿತರು? ಅವರು ಓದಿದ್ದಲ್ಲ, ಪಕ್ಕದಲ್ಲಿ ಯಾರೇ ಒಮ್ಮೆ ಹಾಡಿದರೆ ಸಾಕು ಅದು ಅವರ ತಲೆಯಲ್ಲಿ ಉಪಸ್ಥಿತವಾಗ್ತಾ ಇತ್ತು. ಅಂತಹ ಅದ್ಭುತವಾಗಿರ್ತಕ್ಕಂತಹ ಪ್ರತಿಭೆ ಹೊಂದಿದಂತಹ ಮಹಾ ವ್ಯಕ್ತಿತ್ವ ಶ್ರೀಪಾದಂಗಳವರದು. ಅಂತಹ ಅವರ ವಿದ್ವತ್ತು, ಪ್ರತಿಭೆ,
ರಾಮ ಶಬ್ದದ ಬಗ್ಗೆ ಅವರು ಹೇಳುವಂತಹ ಅರ್ಥಗಳನ್ನು ನೀವು ಕೇಳಿದ್ದೀರಿ. ಗುಲ್ಬರ್ಗಾ ಮಹಾಸಮಾರಾಧನೆ 9 ಗಂಟೆಗೆ ಪ್ರಾರಂಭವಾದಂತಹ ಉಪನ್ಯಾಸ ರಾತ್ರಿ 2:30ವರೆಗೆ ಹೇಳಿದ್ದಾರೆ. ಕೇವಲ ರಾಮ ಎಂಬ ಶಬ್ದದ ಮೇಲೆ ಹೇಳಿದ್ದಾರೆ. ಇದು ಅವರ ವಿದ್ವತ್ತು. ಅವರ ವಿದ್ವತ್ತಿನ ಬಗ್ಗೆ ನಾವು ನೀವು ಹೇಳಿದರೆ ಏನೋ ನೀವು ನಿಮ್ಮ ಗುರುಗಳು ಹೇಳಿಕೊಳ್ತೀರಿ ಅಂತ ಅನ್ಬೋದು. ಅನಂತಕೃಷ್ಣ ಶಾಸ್ತ್ರಿಗಳು ಅನ್ನುವಂತಹ ದೊಡ್ಡ ಅದ್ವೈತ ವಿದ್ವಾಂಸರು, ಕಲ್ಕತ್ತಾದಲ್ಲಿ ದೊಡ್ಡ ಅಲ್ಲಿಯ ಏಷ್ಯಾಟಿಕ್ ಸೊಸೈಟಿಯಲ್ಲಿ ಅವರು ಇದ್ದರು. ಅಂತಹ ದೊಡ್ಡ ವಿದ್ವಾಂಸರು, ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ಜೊತೆಗೆ ಅನೇಕ ಬಾರಿ ವಾಕ್ಯಾರ್ಥವನ್ನು ಮಾಡಿದಂತಹ ದೊಡ್ಡ ವಿದ್ವಾಂಸರು ಅನಂತಕೃಷ್ಣ ಶಾಸ್ತ್ರಿಗಳು ಅಂತ. ಅವರು ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರ ಜೊತೆಗೆ ವಾಕ್ಯಾರ್ಥ ಮಾಡಿ ಅವರು ಮಾತನಾಡುವುದನ್ನು ನೋಡಿ ಆಶ್ಚರ್ಯಪಟ್ಟು ಅವರು ಒಂದು ಉದ್ಗಾರ ತೆಗೆದರು. ನಾನು ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಕಾಲವಾಗಿದ್ದಾರೆ, ಪರಂಧಾಮಕ್ಕೆ ಹೋಗಿದ್ದಾರೆ ಅಂತ ಭಾವಿಸಿದ್ದೆ. ಆದರೆ ಇವರನ್ನು ನೋಡಿದ ಮೇಲೆ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಪೂರ್ಣವಾಗಿ ಇನ್ನೂ ಪೀಠದಲ್ಲೇ ಇದ್ದಾರೆ ಅಂತ ಅವರು ಬಾಯಿಂದ ಹೇಳಿದ್ದಲ್ಲ. ಅವರು ಒಂದು ಗ್ರಂಥ ಬರೆದಿದ್ದಾರೆ, ಅದ್ವೈತ ತತ್ವಸುಧಾ ಅಂತ ಗ್ರಂಥ. ಅದರ ಪ್ರಸ್ತಾವನೆ ಇಂಟ್ರಡಕ್ಷನ್ನಲ್ಲಿ ಅವರು ಬರಿತಾ ಸತ್ಯಧ್ಯಾನರ ಬಗ್ಗೆ ಆದಮೇಲೆ ಸತ್ಯ ಪ್ರಮೋದರ ಬಗ್ಗೆ ಬರಿತಾ ಹೇಳ್ತಾರೆ, ಇವತ್ತಿಗೂ ಉತ್ತರಾದಿ ಮಠದ ಭವ್ಯ ಪೀಠದಲ್ಲಿ ಸತ್ಯಧ್ಯಾನರಂತೆಯೇ ಪಾಠ ಪ್ರವಚನಗಳಲ್ಲಿ ಆಸಕ್ತರಾದ ಅವರಂತೆಯೇ ಮಹಾ ಮೇಧಾವಿಗಳಾದಂತಹ ಸತ್ಯ ಪ್ರಮೋದ ತೀರ್ಥ ಶ್ರೀಪಾದಂಗಳವರಿದ್ದಾರೆ ಅಂತ ಅವರನ್ನು ಸ್ಮರಣೆ ಮಾಡ್ತಾರೆ. ಅಂತಹ ಪರಕೀಯರಿಂದಲೂ ಹೊಗಳಿಸಿಕೊಂಡಂತಹ ಮಹಾ ವ್ಯಕ್ತಿತ್ವ ಮಹಾಸ್ವಾಮಿಗಳದಾಗಿತ್ತು. ಅಂತಹ ಅವರ ಕರುಣೆ, ಪವಾಡಗಳು ಎಷ್ಟು ಹೇಳಿದರೂ ಕಡಿಮೆನೆ. ಬೇಕಾದಷ್ಟು ಪವಾಡಗಳಿದೆ. ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹ ಒಂದೊಂದು ಪವಾಡಗಳಿರ್ತದೆ. ನೀವೆಲ್ಲರೂ ಬಂದು ಹೇಳುವಷ್ಟು ಪವಾಡಗಳು ಆ ಮಹಾಮಹಿಮರದಿದೆ. ಧಾರವಾಡದಲ್ಲಿ ವಿಜಾಪುರದಲ್ಲಿ ಒಂದು ಮನೆ ಪಾದಪೂಜೆಗೆ ಹೋಗಿದ್ದಾರೆ. ಪಾದಪೂಜೆಗೆ ಹೋದಾಗ ಒಂದು 8 ವರ್ಷದ ಹುಡುಗ ಅವರ ಹಿಂದೆ ಪಾದಪೂಜೆಗೆ ಬೆನ್ನು ಹತ್ತಿದ್ದಾನೆ. ಯಾಕೆ ಅವನು ಬೆನ್ನು ಹತ್ತಿದ್ದಾನೆ ಗೊತ್ತಾಗಿಲ್ಲ. ಅವನು ಹಾಗೇ ಎಲ್ಲ ಕಡೆಗೆ ಪಾದಪೂಜೆಗೆ ಬಂದಿದ್ದಾನೆ. ಒಂದಿನ ಬಂದ, ಮರುದಿನ ಬಂದ. ಯಾಕೆ ಬಂದಿದ್ದೆ ಅಂತ ಕೇಳಿದ್ರೆ ಅವನಿಗೆ ಮಾತಾಡ್ಲಿಕ್ಕೆ ಬರ್ತಿರಲಿಲ್ಲ, ಅವನು ಮೂಕ. ಆ ಮೂಕ ಹುಡುಗ ಶ್ರೀಪಾದಂಗಳವರ ಜೊತೆ ತಿರುಗಾಡ್ತಾ ಇದ್ದಾನೆ. ಶ್ರೀಪಾದಂಗಳವರು ಸರಿ ಅಲ್ಲಿಯ ಮಂತ್ರಾಕ್ಷಿ ಬುಟ್ಟಿಯಲ್ಲಿರುವ ಒಂದು ಉತ್ತತ್ತಿಯನ್ನು ಕೊಟ್ಟಿದ್ದಾರೆ, ತಗೋ ಅಂತ. ಅವನು ಸ್ವಾಮಿಗಳು ಕೊಟ್ಟಿದ್ದಾರೆ, ತಿನ್ನಬೇಕು ಅಂತ ಇಷ್ಟೇ ಅವನಿಗೇನು ಗೊತ್ತಿಲ್ಲ. ಉತ್ತತ್ತಿ ತಿಂದಿದ್ದಾನೆ. ಶ್ರೀಪಾದಂಗಳವರ ಜೊತೆ ಪೂರ್ಣ ಪಾದಪೂಜೆಯನ್ನು ಮುಗಿಸಿಕೊಂಡು ಮನೆಗೆ ಹೋದ ತಕ್ಷಣ ಅವನು ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ. ಇದು ಯಾವುದೋ ಕಟ್ಟಿದ ಕಥೆಯಲ್ಲ. ಆ ವ್ಯಕ್ತಿ ಈಗಲೂ ಇದ್ದಾರೆ. ಅವರನ್ನು ನೀವು ವಿಜಾಪುರದಲ್ಲಿ ಭೇಟಿಯಾಗಬಹುದು. ಅವರು ತಮ್ಮ ಫೋಟೋ ಹಾಕಿ ಶ್ರೀಸುಧಾದಲ್ಲಿ ಒಮ್ಮೆ ಆರ್ಟಿಕಲ್ ಕೊಟ್ಟಿದ್ರು, ನಾನು ಸಣ್ಣವನಿದ್ದಾಗ ಅನುಭವಿಸಿದಂತಹ ಘಟನೆ ಅಂತ. ಹೀಗೆ ಈಗ ಮುರಳೀಧರಾಚಾರ್ಯ ಹೇಳಿದರು, ಎಷ್ಟು ಜನರಿಗೆ ಅನುಗ್ರಹ ಮಾಡಿದ್ದಾರೆ. ಮಕ್ಕಳಿಲ್ಲದವರಿಗೆ ಮಕ್ಕಳು, ಜಗಳ ಆಡುವವರಿಗೆ ಜಗಳ ಪರಿಹಾರ ಮಾಡಿದ್ದಾರೆ. ಅಣ್ಣ ತಮ್ಮಂದಿರ ಜಗಳ ಎಲ್ಲವನ್ನೂ ಕೂಡ ಶ್ರೀಪಾದಂಗಳವರು ಅವರ ಒಂದು ಅಗಾಧವಾದ ವ್ಯಕ್ತಿತ್ವ. ಅಂದರೆ ನೀವು ಇಷ್ಟು 1000 ಜನ ಬನ್ನಿ, ಎಲ್ಲರ ವೈಯಕ್ತಿಕವಾಗಿ ಪರಿಚಯ ಅವರಿಗಿರ್ತಿತ್ತು. ಪ್ರತಿಯೊಬ್ಬರಿಗೂ ವೈಯಕ್ತಿಕವಾದ ಪರಿಚಯ, ವೈಯಕ್ತಿಕವಾಗಿ ಕಷ್ಟ ಸುಖಗಳ ವಿಚಾರಣೆ, ಎಲ್ಲರನ್ನೂ ಆತ್ಮೀಯವಾಗಿ ಮಾತನಾಡಿಸುವುದು, ಎಲ್ಲರ ಕಷ್ಟ ಸುಖಗಳನ್ನು ಕೇಳುವುದು, ಎಲ್ಲರಿಗೂ ಪರಿಹಾರ ಮಾಡುವುದು. ಇಂತಹ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ, ಹೃದಯದಲ್ಲಿ ಒಂದು ದಿವ್ಯ ಚೇತನರಾಗಿ, ಒಂದು ವಿಭೂತಿ ಪುರುಷರಾಗಿ ಅರಳಿ ನಿಂತಹ ವ್ಯಕ್ತಿತ್ವ ಮಹಾಸ್ವಾಮಿಗಳದಾಗಿತ್ತು. ಅಂತಹ ಮಹಾಸ್ವಾಮಿಗಳವರ ಮತ್ತೊಂದು ಘಟನೆಯನ್ನು ಹೇಳಿ ನಾನು ಮುಗಿಸ್ತಾ ಇದ್ದೇನೆ. ಬದರಿಗೆ ಪ್ರಯಾಣ ಮಾಡಿದ್ದಾರೆ. ಬದರಿಯಲ್ಲಿ ನಿಮಗೆ ಗೊತ್ತು, ಬಹಳ ಥಂಡಿ. 7 ದಿನಗಳ ಕಾಲ ಬದರಿಯಲ್ಲಿ ಇದ್ದಾರೆ. ಬಹಳ ಥಂಡಿ ಇತ್ತು. ಯಾರೂ ಸ್ನಾನ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಅಲಕನಂದಾದಲ್ಲಿ. ಎಲ್ಲರೂ ಸುಮ್ಮನೆ ದೂರದಿಂದ ಸ್ನಾನ ಮಾಡುವುದು, ಎದ್ದು ಬಿಡುವುದು, ಹೀಗೆ ಮಾಡ್ತಾ ಇದ್ದರು. ಬದರಿಗೆ ಹೋಗಬೇಕಾದ್ರೆ ಶ್ರೀಪಾದಂಗಳವರು ಅವರ ಪರಿವಾರದ ಜೊತೆಗೆ ಬೇಕಾದಷ್ಟು ಜನ ಇದ್ದರು. ಎಲ್ಲರನ್ನೂ ಕರೆದುಕೊಂಡು ಹೋಗೋದಿಲ್ಲ ಅಂತ ಹೇಳಿ ಶ್ರೀಪಾದಂಗಳವರು ಎಲ್ಲರನ್ನೂ ಅಲ್ಲೇ ಹರಿದ್ವಾರದಲ್ಲಿ ಬಿಟ್ಟು ತಾವು ಸಣ್ಣ ಪರಿವಾರವನ್ನು ಕರೆದುಕೊಂಡು ಮೇಲೆ ಹೋಗಿದ್ದರು. ಹೋದಾಗ ಶ್ರೀಪಾದಂಗಳವರ ಕರುಣೆ ನೋಡಿ ಎಷ್ಟು ಅಂದರೆ, ಅವರು ಯಾರ್ಯಾರನ್ನು ಬಿಟ್ಟು ಬಂದಿದ್ದರು ನೋಡಿ, ಸುಮಾರು 40-48 ಜನರನ್ನು ಅಲ್ಲೇ ಹರಿದ್ವಾರದಲ್ಲಿ ಬಿಟ್ಟು ಬಂದಿದ್ದರು. ಅವರಿಗೆಲ್ಲ ಪಾಪ ಬದರಿಯ ಅಲಕನಂದ ಸ್ನಾನವಾಗಿಲ್ಲ ಅಂತ ಅವರ ಎಲ್ಲರ ಹೆಸರಲ್ಲಿ 48 ಮುಳುಗುಗಳನ್ನು ಹಾಕ್ತಾ ಇದ್ರು. ನಿತ್ಯವೂ ಬೆಳಗ್ಗೆ ಥಂಡಿಯಲ್ಲಿ 48 ಮುಳುಗು ಹಾಕಿ ಪಾಪ ಅವ್ರನ್ನೆಲ್ಲ ಬಿಟ್ಟು ಬಂದಿದ್ದೇನೆ, ಅವರಿಗೆ ಪುಣ್ಯ ಬರಬೇಕು ಅಂತ ಅವರ ಹೆಸರಿನಲ್ಲಿ ಹಾಕಿ ಅವರಿಗೆ ಪುಣ್ಯವನ್ನು ಕೊಟ್ಟರು ಅಂತ ಹಿರಿಯರು ಹೇಳ್ತಾರೆ. ಅಂತಹ
ಕರುಣಾಶಾಲಿಗಳು. ಅಂತಹ ಮಹಾ ವಿಭೂತಿ ಪುರುಷರಾದಂತಹ ಅವರ ಬಗ್ಗೆ ಮಾತನಾಡುವುದು ಅಂದರೆ ನಾನು ಮಾತನಾಡುವುದೇ ಅಲ್ಲ, ಅದು ಸುಮ್ಮನೆ ಒಂದು ಒಳ್ಳೆಯ ಚಿತ್ರವನ್ನು ಬರಿತೇನೆ ಅಂತ ಹೋಗಿ ಆ ಚಿತ್ರಕ್ಕೆ ಕಣ್ಣೆಲ್ಲೋ ಕಾಲೆಲ್ಲೋ ಮೂಗೆಲ್ಲೋ ಬರೆದ್ರೆ ಹೇಗಾಗಬೇಕೋ ಹಾಗೆ ಆಗ್ತದೆ. ಅಂತಹ ದಿವ್ಯ ಪುರುಷರ ಬಗ್ಗೆ ಮಾತನಾಡುವುದಕ್ಕಿಂತಲೂ ಮೌನದಿಂದ ಅವರಿಗೆ ನಮಸ್ಕಾರ ಮಾಡುವುದೇನೆ ಹೆಚ್ಚು ಶ್ರೇಯಸ್ಕರ. ಆದರೂ ಮನೋವಿಶುದ್ಧಿಗಾಗಿ, ವಾಕ್ಶುದ್ಧಿಗಾಗಿ 4 ಮಾತುಗಳನ್ನು ಆ ಗುರುಗಳ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ಅಂತಹ ಮಹಾಗುರುಗಳು ಅವತಾರ ಮಾಡಿದಂತಹ ದಿನ, ಅಂತಹ ಮಹಾಗುರುಗಳು ಇವತ್ತು ಇದ್ದಿದ್ದರೆ 88 ವಯಸ್ಸಾಗ್ತಾ ಇತ್ತು ಅವರಿಗೆ. ಆ ಮಹಾಗುರುಗಳು ಇಲ್ಲ ಅಂತ ನಾವು ಭಾವಿಸುವ ಕಾರಣವಿಲ್ಲ. ನೀವೆಲ್ಲ ಏನು ಮಾಡ್ತೀರಿ? ಒಂದು ಕಾರ್ ತೆಗೆದುಕೊಳ್ತೀರಿ, ಕಾರ್ ತೆಗೆದುಕೊಂಡು ಅನೇಕ ದಿನಗಳ ಕಾಲ ಉಪಯೋಗಿಸ್ತೀರಿ. ಒಂದು 5 ವರ್ಷ ಆಯಿತು ಅಂದರೆ ಕಾರ್ ಚೇಂಜ್ ಮಾಡ್ತೀರಿ. ನೀವಿದ್ದಾಗೆ ಇರ್ತೀರಿ, ಕಾರು ಮಾತ್ರ ಚೇಂಜ್ ಮಾಡ್ತೀರಿ. ಹಾಗೆ ಆ ಮಹಾಸ್ವಾಮಿಗಳು ಆ ಒಂದು ದೇಹದಲ್ಲಿ 80 ವರ್ಷಗಳ ಕಾಲ ಇದ್ದರು. ಆ ದೇಹ ಮುದಿಯಾಯಿತು, ದೇಹ ಜಡ ನೋಡಿ. ಹೀಗಾಗಿ ಆ ದೇಹ ಚೇಂಜ್ ಮಾಡಿ ಈ ದೇಹದಲ್ಲಿ ಬಂದು ಕೂತಿದ್ದಾರೆ ಅಷ್ಟೇ. ಅವರು ಇಂದಿಗೂ ಇವರಲ್ಲಿ ಇದ್ದು ಎಲ್ಲ ಭಕ್ತರಿಗೆ ಅನುಗ್ರಹ ಮಾಡ್ತಾ ಇದ್ದಾರೆ, ಎಲ್ಲ ಭಕ್ತರ ಕಷ್ಟ ಸುಖಗಳನ್ನು ವಿಚಾರಣೆ ಮಾಡ್ತಾ ಇದ್ದಾರೆ ಅಂತನ್ನುವ ಭಾವನೆಯಿಂದ ಆ ಮಹಾಗುರುಗಳ ಪೂರ್ಣವಾದ ಸನ್ನಿಧಾನ ಈ ಮಹಾಗುರುಗಳಲ್ಲಿ ಇದೆ ಅಂತ ಹೇಳ್ತಾ ಈ ಮಹಾಗುರುಗಳ ಪಾದಾರವಿಂದಗಳಲ್ಲಿ ಈ ಒಂದೆರಡು ನುಡಿ ಪುಷ್ಪಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ.